ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ ಮೇಯ್ನ್ ಆಗಿ ಒಂದು ಮಾಡೆಲ್ ಪೇಪರ್ನ ಸಾಲ್ವ್ ಮಾಡಿ ಅಂತ ಸುಮಾರು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಸೊ ಈಗ C25ನ ಮ್ಯಾಥ್ಸ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. C25ನ ಮ್ಯಾಥ್ಸ್ ಪೇಪರ್ ನೋಡೋದೇ ಆದರೆ ತುಂಬ ಅಂದರೆ ತುಂಬ ಸುಲಭವಾಗಿರುವಂಥದ್ದೇ. ಬಟ್ ಏನಪ್ಪ ಅಂದರೆ ಕೆಲವು ಹುಡುಗರು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಬಟ್ ನಾನು ಈ ಸತಿ ನಿಮ್ಗೆ ಸಜೆಸ್ಟ್ ಮಾಡೋವಂಥದ್ದು ಸ್ಟಾರ್ಟ್ ವಿತ್ ಸೆಕ್ಷನ್ ಡಿ ಇಂದ ಸ್ಟಾರ್ಟ್ ಮಾಡಿ. ನೀವು ಕರೆಕ್ಟಾಗಿ ಯಾಕೆ ಹೇಳ್ತೀನಿ ಅಂತಂದರೆ, ನೋಡಿ, ಸೆಕ್ಷನ್ ಡಿನಲ್ಲಿ ಪಾರ್ಟ್ ಡಿನಲ್ಲಿ ಸೆಕ್ಷನ್ 2 ಇಂದ ಸ್ಟಾರ್ಟ್ ಮಾಡಿ. ಸೊ ಪಾರ್ಟ್ ಡಿನಲ್ಲಿ ಸೆಕ್ಷನ್ 2 ಇಂದ ಸ್ಟಾರ್ಟ್ ಮಾಡಿದ್ರೆ ಏನು ಬೆನಿಫಿಟ್ ಅಪ್ಪ ಅಂತಂದರೆ, ಯಾಕೆ ಹೇಳ್ತೀನಿ ಈ ಥರ ಅಂತಂದರೆ, ತುಂಬ ಇಂಪಾರ್ಟೆಂಟ್ ಮ್ಯಾಟರ್. ಏನು ಗೊತ್ತಾ, ನೋಡಿ, ನಿಮ್ಗೆ ಈಗ 10 ಮಾರ್ಕ್ಸ್ನ ಕ್ವಶನ್ಸು 3 ಇದೆ. ಯಾವುದರಲ್ಲಿ ನಿಮಗೆ ಬರುವಂಥದ್ದು ಈ ಸೆಕ್ಷನ್ 2ನಲ್ಲಿ, ದಟ್ ಈಸ್ ಇನ್ ದ ಪಾರ್ಟ್ ಡಿ ಸೆಕ್ಷನ್ ಬರ್ತಾ ಇದೆ. ಸೊ ಈ ಪಾರ್ಟ್ ಡಿ ಸೆಕ್ಷನ್ನಲ್ಲಿ ನಿಮಗೆ 30 ಮಾರ್ಕ್ಸ್ ಬಂದ್ಬಿಡ್ತು ಅಂತಂದರೆ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ನ ಕವರ್ ಮಾಡ್ದಂಗೆ. ಅದಕ್ಕೆ ನಾನು ಸಜೆಸ್ಟ್ ಮಾಡೋದು ಯು ಗೋ ವಿತ್ ಪಾರ್ಟ್ ಡಿ ಅಂತ, ಓಕೆನಾ. ಸೊ ಈಗ ಪಾರ್ಟ್ ಡಿನಲ್ಲಿ ಮೊದಲನೇದಾಗಿ ಬರುವಂಥ ಕ್ವಶನ್ ಮ್ಯಾಟ್ರಿಕ್ಸಿಂದ ಬರ್ತಾ ಇದೆ. ಅದು ಏನು? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ಸೊ ಇದನ್ನು ಸೊಲ್ಯೂಷನ್ ಮಾಡೋದಾದರೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಸೊಲ್ಯೂಷನ್. ನೋಡಿ ಏನಿದೆ, ಫಸ್ಟು ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ನ ಬರ್ಕೊಡಿ. ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು 1 2 4 ಮತ್ತು 3 ಕೊಟ್ಟಿದ್ದಾರೆ, ಕರೆಕ್ಟಾ. ಸೊ ಸೊಲ್ಯೂಷನ್ ಬರೀಬೇಕಾದ್ರೆ ಫಸ್ಟ್ ನೀವೇನು ಬರಬೇಕು, ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಇಂಟು ಐ ಈಸ್ ಈಕ್ವಲ್ ಟು 0. ಇದನ್ನು ಬರೀಲೇಬೇಕಾಗುತ್ತೆ, ಯಾಕಂದರೆ ಇದು ನಮಗೆ ಒಂದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ರೆಪ್ರೆಸೆಂಟ್ ಮಾಡುತ್ತೆ. ಇದಾದಮೇಲೆ ನಿಮಗೆ ಕೊಡುವಂಥ ಒಂದು ಶಾರ್ಟ್ ಕಟ್ ಟ್ರಿಪ್ ಏನಪ್ಪ ಅಂತಂದರೆ, ನೀವು ಈ ಈಕ್ವೇಷನ್ ಬರ್ಕೊಳ್ಳಿ. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ, ಸೊ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಲ್ಟಾ ಈಸ್ ಈಕ್ವಲ್ ಟು 0. ಇದನ್ನು ಬರ್ಕೊಳ್ಳಿ. ಯಾಕೆ ಹೇಳ್ತೀನಿ ಅಂತಂದರೆ, ಇದು ಸಿಂಪಲ್ ಟೆಕ್ನಿಕ್ ಇದನ್ನು ಸಾಲ್ವ್ ಮಾಡೋಕ್ಕೆ. ಇದರ ಮೂಲಕ ಹೆಂಗೆ ಸರ್ ಸಾಲ್ವ್ ಮಾಡ್ಬೋದು ಅನ್ನೋದೇ ಆದರೆ, ನೋಡಿ, ವಾಟ್ ಈಸ್ ಮೀನ್ ಬೈ ಟ್ರೇಸ್ ಆಫ್ ಎ. ಸೊ ನೀವು ಟ್ರೇಸ್ ಆಫ್ ಎ ತಿಳ್ಕೊಬೇಕು ಅನ್ನೋದೇ ಆದರೆ, ಟ್ರೇಸ್ ಆಫ್ ಎ ಏನು ಕೊಡುತ್ತೆ, ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ನೋಡಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಏನಿದೆ ಈ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ, ಇವುಗಳ ಅಡಿಷನ್ ಮಾಡಿದ್ರೆ ಸಾಕು. ಸೊ ಈ ಎಲಿಮೆಂಟ್ಸ್ ನಾವೇನು ಮಾಡಬೇಕು, ಅಡಿಷನ್ನ ಮಾಡಬೇಕು. ಸೊ ಹಾಗಾದ್ರೆ ಏನು ಮಾಡೋಣ, 1 + 3 ಮಾಡೋಣ. 1 + 3 ಈಸ್ ಈಕ್ವಲ್ ಎಷ್ಟು ಬಂತು, ನನಗೆ 4 ಬರ್ತಾ ಇದೆ, ಕರೆಕ್ಟಾ. ಸೊ ಅದೇ ರೀತಿಯಾಗಿ ಇನ್ನು ನನಗೆ ಬೇಕಾಗಿರುವಂಥದ್ದು ಡೆಲ್ಟಾ ಅಂದರೆ ಏನು, ನಮಗೆಲ್ಲ ಗೊತ್ತಿದೆ. ಡೆಲ್ಟಾ ಈಸ್ ನಥಿಂಗ್ ಬಟ್ ಡಿಟರ್ಮಿನೆಂಟ್ ಆಫ್ ದಿ ಗಿವನ್ ಮ್ಯಾಟ್ರಿಕ್ಸ್. ಡಿಟರ್ಮಿನೆಂಟ್ ಏನಿದೆ, 1 2 4 3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದೆ ಆದರೆ 1 3s 3 ಮೈನಸ್ 4 2s ಎಷ್ಟಾಯಿತು, 8 ಆಯಿತು. ನಮಗೆ ಸಿಗ್ತಾರಂಥ ವ್ಯಾಲ್ಯೂ ಎಷ್ಟು, -5. ಅಂದರೆ ದ ವ್ಯಾಲ್ಯೂ ಆಫ್ ಡೆಲ್ಟಾ, ಸೊ ದ ವ್ಯಾಲ್ಯೂ ಆಫ್ ಡೆಲ್ಟಾ ಏನು ಬಂದಿದೆ, ದ ವ್ಯಾಲ್ಯೂ ಆಫ್ ಡೆಲ್ಟಾ ಈಸ್ ನಥಿಂಗ್ ಬಟ್ -5 ಬಂದಿದೆ. ಈಗ ಈ ಟ್ರೇಸ್ ವ್ಯಾಲ್ಯೂ ಮತ್ತು ಈ ಡೆಲ್ಟಾ ವ್ಯಾಲ್ಯೂ ಇದೆಯಲ್ಲ, ಇದೆರಡನ್ನೂ ತೊಗೊಂಬಂದು ಈ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಸಿಗುವಂಥದ್ದೇನು, ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 4 ಇಂಟು ಲ್ಯಾಂಬ್ಡಾ ಮೈನಸ್, ನೋಡಿ ಇಲ್ಲಿ ಮೈನಸ್ ಇದೆ, ಮೈನಸ್ ಇರೋದು ಇಲ್ಲಿ ಬಂತು. ಮತ್ತು ಇಲ್ಲಿ ನೋಡಿದಾಗ ಇಲ್ಲೂ ಕೂಡ ಮೈನಸ್, ಅಂದರೆ -5 ಇದೆ. ಇಲ್ಲಿ ಪ್ಲಸ್ ಇದ್ರೂ ಕೂಡ ಮೈನಸ್ ಇನ್ನು ಬರ್ಕೊಳ್ಳಿ. -5 ಈಸ್ ಈಕ್ವಲ್ ಟು 0. ಈಗ ನಮ್ಗೆ ಸಿಕ್ಕಿರುವಂಥದ್ದು ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್. ಇದೇನಿದು, ಜಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಮಾತ್ರ. ನಿಮಗೀಗ 10 ಮಾರ್ಕ್ಸ್ ಇರೋದ್ರಿಂದ ಇಷ್ಟನ್ನೇ ಮಾಡಿದ್ರೆ ಫುಲ್ ಮಾರ್ಕ್ಸ್ನ ಕೊಡಲ್ಲ. ಹಾಗಾದ್ರೆ ಏನು ಸರ್ ಮಾಡಬೇಕು, ಈ ಈಕ್ವೇಷನ್ನ ಸಾಲ್ವ್ ಮಾಡಬೇಕು. ಹೆಂಗೆ ಈಕ್ವೇಷನ್ನ ಸಾಲ್ವ್ ಮಾಡೋದು, ಸೊ ದಿಸ್ ಇಸ್ ದ ಒನ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ನೀವು 10th ಓದ್ತಿರ್ತೀರ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದ್ರೆ ಏನು ಅಂತ. ನೋಡಿ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಅಂದರೆ 10th ಓದಿರುವಂತಹ ಪ್ರಾಬ್ಲಮ್ ಇದು. ಎ ಕೋಎಫಿಷಿಯಂಟ್ x², ಬಿ ಎಕ್ಸ್ ಕೋಎಫಿಷಿಯಂಟು ಸಿ ಇದೆ. ಆದರೆ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಇಯರ್, ಎ ಇಸ್ ಈಕ್ವಲ್ ಟು ಎಷ್ಟು, 1 ಇದೆ. ಬಿ ಇಸ್ ಈಕ್ವಲ್ ಟು ಎಷ್ಟು, -4 ಇದೆ. ಸಿ ಇಸ್ ಈಕ್ವಲ್ ಟು ಎಷ್ಟಿದೆ, -5. ಸೊ ಒಂದು ನೆನ್ಪಿಟ್ಕೊಳ್ಳಿ, ನೀವು ಈ ax² ಪ್ಲಸ್ bx ಪ್ಲಸ್ ಸಿ ಬರೀಲೇಬೇಕು ಅಂತೇನಿಲ್ಲ. ಇದನ್ನು ಸಾಲ್ವ್ ಮಾಡೋಂಥ ರೀತಿ, ಲ್ಯಾಂಬ್ಡಾ ಸ್ಕ್ವೇರ್ ಪಕ್ಕ ಏನಾದರೂ 1 ಇದೆ ಅಂದರೆ 1ನ -5ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಸೊ -5 ಬಂತು. ನಾನು ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದ್ರೆ -4 ಬರಬೇಕು. ಇದು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಫ್ಯಾಕ್ಟರೈಸೇಷನ್ ಮೆಥಡ್ ಇದು. ಅಂದರೆ ಈ ಲ್ಯಾಂಬ್ಡಾ ಸ್ಕ್ವೇರ್ ಪಕ್ಕ 1ನ ಈ 5ಗೆ ಮಲ್ಟಿಪ್ಲೈ ಮಾಡ್ಕೊಂಡು -5 ಮೇಲೆ ಬರ್ಕೊಳ್ಳಿ. ಈ ಲ್ಯಾಂಬ್ಡಾ ಪಕ್ಕ ಇರೋ -4ನ ಡಿನಾಮಿನೇಟರ್ ಬರ್ಕೊಳ್ಳಿ. ಈಗ ಯು ಹ್ಯಾವ್ ಟು ಚೂಸ್ 2 ನಂಬರ್ಸ್ ಇನ್ ಸಚ್ ಎ ವೇ ದಟ್ ಮಲ್ಟಿಪ್ಲೈ ಮಾಡಿದಾಗ -5 ಬರಬೇಕು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡಿದಾಗ -4 ಬರಬೇಕು. ಹಾಗಾದರೆ ವ್ಯಾಲ್ಯೂಸ್ ಯಾವುದಪ್ಪ ಅಂದರೆ 5 ಮತ್ತು 1 ತೊಗೊಳ್ಳೋಣ. 5 1 ತೊಗೊಂಡ್ರೆ ನೋಡಿ, ಈಗ ಇಲ್ಲಿ -4 ಬೇಕಾಗಿರೋದ್ರಿಂದ 5ಗೆ ಮೈನಸ್ ಹಾಕಿ, ಇದಕ್ಕೆ ಪ್ಲಸ್ ಹಾಕಿ ಮಲ್ಟಿಪ್ಲೈ ಮಾಡ್ತೀನಿ. -5 ಇಂಟು +1 ಎಷ್ಟು ಬರ್ತಾ ಇದೆ, -5 ಬರ್ತಾ ಇದೆ. -5 +1 ಅಂದರೆ ಎಷ್ಟು, -4 ಬರ್ತಾ ಇದೆ. ಹಾಗಾದರೆ ರೂಟ್ಸ್ನ ಬರೆಯೋದು ತುಂಬ ಸುಲಭ. ಈಗ ಹೆಂಗೆ ಸರ್, ವೆರಿ ಸಿಂಪಲ್. ಇದಕ್ಕೆ ಪಕ್ಕದಲ್ಲಿ ಒಂದು ಲ್ಯಾಂಬ್ಡಾ ಹಾಕಿ, ಇದೊಂದು ಫ್ಯಾಕ್ಟರ್ ಆಯಿತು.
ಇದ್ರ ಪಕ್ಕ ಲ್ಯಾಂಬ್ಡಾ ಹಾಕಿ ಇದೊಂದು ಫ್ಯಾಕ್ಟರ್ ಆಯಿತು. ದಟ್ ಮೀನ್ಸ್ ವಾಟ್, ಲ್ಯಾಂಬ್ಡಾ ಮೈನಸ್ 5 ಒಂದು ಫ್ಯಾಕ್ಟರ್ ಆದರೆ ಇನ್ನೊಂದು ಫ್ಯಾಕ್ಟರ್ ಆದಪ್ಪ ಅಂದರೆ ಲ್ಯಾಂಬ್ಡಾ ಪ್ಲಸ್ 1 ಇಸ್ ಈಕ್ವಲ್ ಟು 0. ಹಾಗಾದರೆ ವಿಚ್ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ ಮೈನಸ್ 5 ಇಸ್ ಈಕ್ವಲ್ ಟು 0 ಒಂದು ಫ್ಯಾಕ್ಟರು, ಇನ್ನೊಂದು ಲ್ಯಾಂಬ್ಡಾ ಪ್ಲಸ್ 1 ಇಸ್ ಈಕ್ವಲ್ ಟು 0 ಇನ್ನೊಂದು ಫ್ಯಾಕ್ಟರ್, ವಿಚ್ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 5. ಸೊ ಇದಕ್ಕೆ ನಿಮಗೆ ಬರ್ತಾ ಇರೋವಂಥದ್ದು 10 ಮಾರ್ಕ್ಸ್ ಆಗಿರೋದ್ರಿಂದ ಇಷ್ಟು ಟೈಮ್ ತೊಗೊಂಡ್ರೂ ತೊಂದರೆ ಇಲ್ಲ. ಸೊ ಕೇರ್ಫುಲ್ಲಾಗಿ ಇದನ್ನು ನೀವೇನು ಮಾಡಬೇಕಾಗತ್ತೆ, ಸಾಲ್ವ್ ಮಾಡಬೇಕಾಗತ್ತೆ. ಇದು ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 5. ಹಾಗಾದ್ರೆ ಇದ್ರ ವ್ಯಾಲ್ಯೂ ಎಷ್ಟು ಬಂತು, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು -1 ಆಗುತ್ತೆ. ಸೊ ಇದು ನಮಗೆ ಬಂದಿರುವಂತಹ 2 ಸೊಲ್ಯೂಷನ್ಸ್. ಇದನ್ನು ನೀವು ಕ್ಯಾಲ್ಸಿನಲ್ಲಿ ಕೂಡ ಮಾಡ್ಬೋದು. ಕ್ಯಾಲ್ಸಿನಲ್ಲಿ ಮಾಡ್ಬೇಕಂದ್ರೆ ಏನು ಮಾಡಿ, ವೆರಿ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಬೇಕು. ಏನು ಅಂತ ಹೇಳ್ತೀನಿ ನೋಡಿ. ಸೊ ಕ್ಯಾಲ್ಸಿಲ್ ಮಾಡ್ಬೇಕಾದ್ರೆ ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಯಾವ ಥರ ಕ್ಯಾಲ್ಸಿಲ್ ಮಾಡೋದು ಅಂತ ಒಂದು ಸಿಂಪಲ್ ಟೆಕ್ನಿಕ್ ಕೊಡ್ಕೊಡ್ತೀನಿ ನೋಡಿ. ಸೊ ನೀವು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಬೋದು. ಇಲ್ಲಿ ಈ ಮೋಡ್ ಅಂತ ಇದೆಯಲ್ಲ, ಮೋಡ್ನ 1 ಟೈಮ್ 2 ಟೈಮ್ 3 ಟೈಮ್ ಚೆಕ್ ಮಾಡಿ, 3 ಟೈಮ್ ಪ್ರೆಸ್ ಮಾಡಿದ್ರೆ ಈಕ್ವೇಷನ್ ಅಂತ ಬರುತ್ತೆ. ಈಕ್ವೇಷನ್ ಕಡೆ ಎಷ್ಟಿದೆ, 1 ಇದೆ, ಆ 1ನ ಟೈಪ್ ಮಾಡಿ ಅನ್ನೋನ್ಸ್ ಅಂತ ಬರುತ್ತೆ. ಈಗ ಈ ರೈಟ್ ಸೈಡ್ ಇದಿದೆಯಲ್ಲ ಜಾಯ್ಸ್ಟಿಕ್ ಥರ, ಇದನ್ನ ಮೇಲೆ ಕ್ಲಿಕ್ ಮಾಡಿ ಡಿಗ್ರೀಸ್ ಅಂತ ಬರುತ್ತೆ. ಡಿಗ್ರೀಸ್ ಎಷ್ಟು ಸೆಲೆಕ್ಟ್ ಮಾಡಬೇಕು, 2ನ ಸೆಲೆಕ್ಟ್ ಮಾಡಿ. ಈಗ ಎ ವ್ಯಾಲ್ಯೂ ಕೇಳ್ತಾ ಇದೆ. ಎ ವ್ಯಾಲ್ಯೂ ಎಷ್ಟಿದೆ ನಮ್ಮಲ್ಲಿ, ಸೊ ಎ ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಆಯಿತು. ಬಿ ವ್ಯಾಲ್ಯೂ ಕೇಳ್ತಾ ಇದೆ ಎಷ್ಟಾಯಿತು, ಸೊ ಬಿ ವ್ಯಾಲ್ಯೂ ಈಸ್ -4 ಆಯಿತು. ಬಿ ವ್ಯಾಲ್ಯೂ ಈಸ್ -4. ಅದೇ ಥರ ಸಿ ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟಿದೆ ನಮಗೆ, ದಟ್ ಈಸ್ -5 ಇದೆ. ಕರೆಕ್ಟಾ? ಸೊ ಈಗ ನಮಗೆ ಡೈರೆಕ್ಟ್ ರೂಟ್ಸ್ ಬರುತ್ತೆ. x1 ಅಂದರೆ ಲ್ಯಾಂಬ್ಡಾ ಅಂತ ಎಷ್ಟು ಬಂತು, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 5 ಬಂತು. ಕರೆಕ್ಟಾ? ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಬೇಕು, ಅದೆಷ್ಟು -1. ಅಲ್ಲಿಗೆ ನಮ್ಗೆ ಎರಡೂ ಸೊಲ್ಯೂಷನ್ ಇಲ್ಲೇ ಸಿಗ್ತಿದೆ. ದಟ್ ಈಸ್ ವಾಟ್, ಒನ್ ಆಫ್ ದ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ, ದಟ್ ಈಸ್ ದ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು +5 ಅಂತ ಬಂತು, -1 ಅಂತ ಬಂತು. ಕರೆಕ್ಟಾ? ಸೊ ಈ ಥರ ಕೂಡ ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆ, ಒಂದು ಸಿಂಪಲ್ ಐಡಿಯಾ ಕೊಟ್ಟಿದ್ದೀನಿ ಯಾವ ಥರ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಅಂತ. ಓಕೆನಾ, ನೆನ್ಪಿಟ್ಕೊಳ್ಳಿ. ಈಗ ನಾವು ನೆಕ್ಸ್ಟ್ಗೆ ಹೋಗೋಣ. ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಇದು ಒಂದು 10 ಮಾರ್ಕ್ಸ್ ಅಂದರೆ ನಿಮಗೆ 10 ಮಾರ್ಕ್ಸ್ ಬಂದಂಗೆ. ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸರ್ ಯಾಕೆ ಈ ಕಡೆಯಿಂದ ಸ್ಟಾರ್ಟ್ ಮಾಡ್ತೀರಂತ. ಯಾರೆಲ್ಲ ಪಾಸ್ ಆಗೋಕ್ಕೆ ಅಥವಾ ಇದಕ್ಕೆ ಒದ್ದಾಡ್ತಿದ್ದಾರೋ ಅವ್ರಿಗೆ ಬೆನಿಫಿಟ್ ಆಗಲಿ ಅಂತ ನಾನು ಇದನ್ನು ಫಸ್ಟ್ ನಿಮಗೆ ಕೊಟ್ಟಿರುವಂಥದ್ದು. ಓಕೆನಾ? ಸೊ ಈಗ ನಾವೇನು ಮಾಡೋಣ, ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇಲ್ಲಿ ನಿಮಗೆ ಒಂದು ವೆಕ್ಟರ್ಸ್ನ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಎ ಪಾರ್ಟಿಕಲ್ ಇಸ್ ಆಕ್ಟೆಡ್ ಅಟ್ ಕಾನ್ಸ್ಟೆಂಟ್ ಫೋರ್ಸಸ್ 3 ಫೋರ್ಸ್ ಇದೆ ಅಂಡ್ ಇಸ್ ಡಿಸ್ಪ್ಲೇಸ್ಡ್ ಬೈ ದ ಪಾಯಿಂಟ್ ಟು ಅನದರ್ ಪಾಯಿಂಟ್, ಕ್ಯಾಲ್ಕುಲೇಟ್ ದ ಟೋಟಲ್ ವರ್ಕ್ ಡನ್. ಸೊ ಒಂದು ವರ್ಕ್ ಡನ್ ಪ್ರಾಬ್ಲಮ್ ಗ್ಯಾರಂಟಿ ಕೊಟ್ಟಿರೋದ್ರಿಂದ ಇಲ್ಲಿ ವೆರೈಟಿ ಏನಪ್ಪ ಅಂದರೆ 3 ಫೋರ್ಸಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ವೆಕ್ಟರ್ ಸಪ್ರೇಟ್ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿ, ಅವಾಗ ಒಂದು ಐಡಿಯಾ ಬರುತ್ತೆ ಯಾವ ಥರ ಇದನ್ನು ಮಾಡೋದು. ಇದರಲ್ಲಿ 3 ಟೈಪ್ ಆಫ್ ಪ್ರಾಬ್ಲಮ್ ಇದೆ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಆ 3 ಟೈಪ್ ಪ್ರಾಬ್ಲಮ್ ಯಾವುದು ಅಂತ. ಸೊ ಅಂದಾಗೆ ಅರ್ಥ ಆಗ್ತಿಲ್ಲ ಅಂತಂದರೆ ಟೆಕ್ಸ್ಟ್ ಮಾಡಿ, ಅರ್ಥ ಆದರೂ ಕೂಡ ಟೆಕ್ಸ್ಟ್ ಮಾಡಿ. ಸೊ ಈಗ ನಮಗೊಂದು ಫ್ಯಾಕ್ಟರ್ ತೊಗೋತಾ ಇದ್ದೀನಿ. ಸೊ ಒಂದು ಫೋರ್ಸ್ ತೊಗೋತೀನಿ F1 ಅಂತ. ನಾನು ಯೂಶ್ವಲಿ ಹೇಳಿದ್ದೀನಿ ಹೆಂಗೆ ಬರ್ಕೊಳ್ಳಿ ಅಂದರೆ 3, -1, 2 ಅಂತ ಬರ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದೇ ಥರ F2 ಬರ್ಕೊಳ್ಳಿ. F2 ಏನು ಕೊಟ್ಟಿದ್ದಾರೆ, ದಟ್ ಈಸ್ ವಾಟ್, -1, 3, 1. ಇದು ಹೆಂಗೆ ಸಹ ಬರ್ಕೊಳೋದು ಅಂದರೆ ನನ್ನ ಫಸ್ಟು ವೆಕ್ಟರ್ ಫಾರ್ಮುಲಾ ಓದಿರೋ ವಿಡಿಯೋ ನೋಡಿ, ಅಲ್ಲಿ ಗೊತ್ತಾಗುತ್ತೆ. ಇನ್ನು F3, ಸೊ ದಟ್ ಈಸ್ ವಾಟ್, ಅನದರ್ ಫೋರ್ಸ್ F3 ಅಂತ ಓದ್ತೀನಿ. ದಟ್ ಈಸ್ ದ ಅನದರ್ ಫೋರ್ಸ್ F3 ಬಂದು ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ದಟ್ ಈಸ್ ವಾಟ್, 1, 1, -2. ಓಕೆನಾ? ಸೊ ಇಲ್ಲಿ ನಾನು ಕೊಟ್ಟಿರುವಂಥದ್ದು, ಸೊ 1, 1, -2 ಇದೆ. ಇನ್ನು ಡಿಸ್ಪ್ಲೇಸ್ಡ್ ಬೈ ದ ಪಾಯಿಂಟ್. ಸೊ ಇದು ಒಂದು 3 ಫೋರ್ಸ್ ಕೊಟ್ಟಾಗ ಇದು 3 ಆ್ಯಡ್ ಮಾಡಿಕೊಂಡ್ರೆ ನನಗೆ ಒಂದು ಎಫೆಕ್ಟಿವ್ ಫೋರ್ಸ್ ಅಂತ ಬರುತ್ತೆ. ಅದನ್ನು F ಅಂತ ತಗೋತೀನಿ. ಸೊ ಹೆಂಗೆ ಸಹ ಕ್ಯಾಲ್ಕುಲೇಟ್ ಮಾಡೋದು, ಈ 3 ವ್ಯಾಲ್ಯೂನ ಆ್ಯಡ್ ಮಾಡಿಬಿಡಿ ಸಾಕು. ಸೊ ನೋಡಿ, 3 + -1 + 1. ಸೊ ಬೇಕಾದ್ರೆ ಬರ್ಕೊಳ್ಳಿ, 3 - 1 + 1, -1 + 3 + 1. ಯಾವುದನ್ನ, ಈ 3 ಎಲಿಮೆಂಟನ್ನ ಆ್ಯಡ್ ಮಾಡಿದ್ದೀನಿ. ಇನ್ನು ಲಾಸ್ಟ್ ಕಾಲಮ್ ಇದೆ ಯಾವುದು, 2 + 1 - 2. ಯಾವುದ್ಯಾವುದು, ಸೊ 2 + 1 - 2. ಇದು 3 ವೆಕ್ಟರ್ನ ಆ್ಯಡ್ ಮಾಡಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, -1 + 1 ಕ್ಯಾನ್ಸಲ್ ಆಗುತ್ತೆ, -1 + 1 ಕ್ಯಾನ್ಸಲ್ ಆಗುತ್ತೆ, 2 ಮತ್ತು -2 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನಾಗಾದ್ರೆ ನನಗೆ ಇಲ್ಲಿ 3 ಉಳಿತು.
ಇಲ್ಲಿ ಕೂಡ ನನಗೆ 3 ಉಳಿದಿದೆ, ಇಲ್ಲಿ ಬಂದು ಏನು ಉಳಿದಿದೆ ಎಫ್ 1 ಉಳಿದಿದೆ. ಸೊ ದಿಸ್ ಈಸ್ ವಾಟ್ ನನಗೆ ಉಳಿದಿರುವಂತಹ ಎಫೆಕ್ಟಿವ್ ಫೋರ್ಸ್ ಎಫ್. ಇನ್ನು 2 ವೆಕ್ಟರ್ ಕೊಟ್ಟಿದ್ದಾರೆ ನೋಡಿ, ಇದೊಂದು ವೆಕ್ಟರ್ ಇದೊಂದು ವೆಕ್ಟರ್. ಸೊ ಇದನ್ನ ನಾವೇನು ಮಾಡ್ತೀನಿ, ಓ ಎ ಮತ್ತು ಓ ಬಿ ಅಂತ ಟ್ರೀಟ್ ಮಾಡ್ತೀನಿ. ಸೊ ದಟ್ ಈಸ್ ವಾಟ್ ಓ ಎ ಒಂದು ವೆಕ್ಟರು, ದಟ್ ಈಸ್ ವಾಟ್ ವಿ ಕ್ಯಾನ್ ಟೇಕ್ -1, -2, -3 ಅವ್ರು ಕೊಟ್ಟರು ಬರ್ಕೊಳ್ಳೋಣ, -1, 2, 3 ಬರ್ಕೊಂಡೆ. ಅದೇ ರೀತಿ ಇನ್ನೊಂದು ಏನು ಮಾಡ್ಕೊಳ್ಳೋಣ, ಓ ಬಿ ಅಂತ ತಗೋಣ. ನೀವೇ ಅಸ್ಯೂಮ್ ಮಾಡಬೇಕು ಇದನ್ನ, ಒಂದು ಓ ಎ ಮತ್ತು ಇನ್ನೊಂದು ಓ ಬಿ ಅಂತ. ಓಕೆ, ಸೊ ಓ ಬಿ ಏನು ಕೊಟ್ಟಿದ್ದಾರೆ, ವಿ ಕ್ಯಾನ್ ರೈಟ್ ದಟ್ 2, ದಟ್ ಈಸ್ 2, -1, 5 ಅಂತ ಕೊಟ್ಟಿದ್ದಾರೆ. ಓಕೆನಾ. ಸೊ ದಿಸ್ ಈಸ್ ವಾಟ್ ಓ ಎ ಮತ್ತು ಓ ಬಿ. ಈಗ ಇವೆರಡು ಯೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಲೆಟ್ ಅಸ್ ಕ್ಯಾಲ್ಕುಲೇಟ್ ಎ ಬಿ. ಸೊ ಇದನ್ನು ಪೊಸಿಷನ್ ವೆಕ್ಟರ್ ಅಂತ ಕರೀತಾರೆ, ಎ ಬಿ ಅಂತ. ಸೊ ಎ ಬಿಗೆ ಫಾರ್ಮುಲಾ ಏನಪ್ಪ ಅಂತಂದರೆ, ಈ ಸೆಕೆಂಡ್ ಲೆಟರ್ ಇದೆಯಲ್ಲ ಅದರಲ್ಲಿ ನಾವು ಫಸ್ಟ್ ಓ ಬಿ ಮಾಡ್ಕೊಬೇಕು, ಓ ಬಿ ಮೈನಸ್ ಓ ಎ. ಸೊ ಹಾಗಾದ್ರೆ ಹೆಂಗೆ ಸರ್ ಬರ್ಕೊಳೋದು, ಓ ಬಿ ಮೈನಸ್ ಓ ಎ ನೋಡಿ, 2 ಮೈನಸ್ ಆಫ್ ಮೈನಸ್ ನೋಡಿ, 2 ಮೈನಸ್ ಆಫ್ ಮೈನಸ್ ಪ್ಲಸ್ 1 ಆಗುತ್ತೆ. ಸೊ 2 ಮೈನಸ್ ಆಫ್ ಮೈನಸ್ 1 ಕಾಮ, ಈ ಮೈನಸ್ 1 ಇಂದ ಇದನ್ನು ಕಳಿತೀನಿ, ದಟ್ ಈಸ್ -1 -2 ಕಾಮ, ಇಲ್ಲಿ 5 -3, ದಟ್ ಈಸ್ ವಾಟ್ 5 -3. ಓಕೆನಾ. ಸೊ ಈಗ ನಾನೇನು ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ತೀನಿ ನೋಡ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ 2 + 1 ಎಷ್ಟಾಗುತ್ತೆ, 3 ಆಗುತ್ತೆ. -1 -2 ಎಷ್ಟಾಯಿತು, -3 ಆಯಿತು. 5 - 3 ಎಷ್ಟಾಯಿತು, 2 ಆಯಿತು. ಸೊ ಇದನ್ನು ಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಕೂಡ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ಕ್ಯಾಲ್ಕುಲೇಟ್ ಮಾಡೋದು ಕೂಡ ನಿಮ್ಗೆ ಅದೇ ಆನ್ಸರೇ ಬರುತ್ತೆ ನೋಡಿ. ಸೊ ಮೋಡ್ ಶಿಫ್ಟ್ ಮೋಡ್ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಶಿಫ್ಟ್ ಇಟ್ಕೊಂಡು ನೀವು ಈ ಮೋಡ್ ಅಂತ ಹೊಡೆದ್ರೆ ಕ್ಲಿಯರ್ ಆಲ್ ಬರುತ್ತೆ. ಸೊ 3 ಹೊಡಿತೀನಿ, ರೀಸೆಟ್ ಆಲ್ ಕೊಡ್ತೀನಿ. ಸೊ ಆಗೋಯ್ತು. ಇಲ್ಲಿ ನೋಡಿ 2, ನೋಡಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು, 2 ಮೈನಸ್ ಬ್ರ್ಯಾಕೆಟ್ ಓಪನ್ -1, ಕರೆಕ್ಟಾ. ಕ್ಲೋಸ್ ಮಾಡ್ತೀನಿ ಬ್ರ್ಯಾಕೆಟ್ನ. ಆನ್ಸರ್ ಎಷ್ಟು ಬರ್ತಾ ಇದೆ, ದಟ್ ಈಸ್ ವಾಟ್ 3 ಬರ್ತಾ ಇದೆ. ಅದೇ ರೀತಿ ಸೆಕೆಂಡ್ ಒನ್ ನೋಡ್ತಾ ಇದ್ದೀನಿ, -1 -2. ಸೊ ಯಾರಿಗೆಲ್ಲ ಸಿಂಪ್ಲಿಫಿಕೇಶನ್ ಬರಲ್ವೋ ಅವ್ರು ಬೇಕಾದ್ರೆ ಕ್ಯಾಲ್ಸಿ ಯೂಸ್ ಮಾಡಿ, -1 -2. ಸೊ ಇದೇನು ಅಂತು ಎಗೇನ್ -3 ಬರ್ತಾ ಇದೆ. ಸೊ 5 -3 ನಿಮಗೆಲ್ಲ ಗೊತ್ತೇ ಇರುತ್ತೆ. ಸೊ ಈ ಥರ ನೀವು ಬೇಕಾದ್ರೆ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ಈಗ ಏನು ಎ ಬಿ ಅಂತ ಇದೆ, ದಿಸ್ ಈಸ್ ವಾಟ್ ಅವರ್ ಎಸ್. ಈಗ ನನಗೆ ಏನಿದೆ, ಒಂದು ಫೋರ್ಸ್ ಇದೆ, ಇನ್ನೊಂದು ಬಂದು ಏನಿದೆ, ಎಸ್ ಇದೆ. ಈಗ ನನಗೆ ಫಾರ್ಮುಲಾ ಏನು ಹೇಳುತ್ತೆ, ವಾಟ್ ಈಸ್ ದ ವರ್ಕ್ ಡನ್ ಫಾರ್ಮುಲಾ, ವರ್ಕ್ ಡನ್ ಇಸ್ ಈಕ್ವಲ್ ಟು ಎಫ್ ಡಾಟ್ ಎಸ್. ಸೊ ಈಗ ಎಫ್ ಫೋರ್ಸ್ ಏನಾಯಿತು, ಸೊ ವಾಟ್ ಈಸ್ ದ ಎಫ್ ಫೋರ್ಸ್, 3, 3, 1. ಎಫ್ ಫೋರ್ಸ್ ಬಂದು 3, 3, 1 ಡಾಟ್ ಎಸ್ ಫೋರ್ಸ್ ಬಂದ್ಬಿಟ್ಟು ಏನಿದೆ ಬರ್ಕೊಳ್ಳಿ, ದಟ್ ಈಸ್ 3, -3, 2. ನಿಮಗೆಲ್ಲ ಗೊತ್ತೇ ಇದೆ ವಾಟ್ ಈಸ್ ದ ಡಾಟ್ ಪ್ರಾಡಕ್ಟ್ ಅಂತೇಳಿ. ಸೊ A1 B1 ಪ್ಲಸ್ A2 ಪ್ಲಸ್ B2 ಪ್ಲಸ್ A3 ಪ್ಲಸ್ B3. ಸೊ ಫಾರ್ಮುಲಾ ಕಲ್ತಿದ್ರೆ ಕಷ್ಟ. ಸೊ ಅಲ್ಲಿಗೆ 3 3s, ಸೊ ಏನಾಯಿತು 9 ಆಯಿತು. ಪ್ಲಸ್ ಹಾಕ್ಕೊಂಡೆ, 3 × -3 ಎಷ್ಟಾಯಿತು, -9 ಆಯಿತು. ಪ್ಲಸ್ ಹಾಕ್ಕೊಂಡೆ, ಸೊ 1 × 2 ಹಾಕೋತೀನಿ, ದಟ್ ಈಸ್ 1 2s 2 ಬರ್ತಾ ಇದೆ. -9 + 9 ಕ್ಯಾನ್ಸಲ್ ಆಗ್ತಾ ಇದೆ, ಆನ್ಸರ್ ಬರ್ತಾ ಇರೋದು 2. ಸೊ ದಿಸ್ ಈಸ್ ವಾಟ್ ವರ್ಕ್ ಡನ್. ಸೊ ಯು ಕ್ಯಾನ್ ರೈಟ್ ದಿಸ್ ಆನ್ಸರ್ ಆಸ್ ಜೌಲ್ಸ್ ಅಂತ ಬರ್ಕೊಬೋದು. ಓಕೆನಾ. ಸೊ ದಿಸ್ ಈಸ್ ಅವರ್ ವಾಟ್ ರಿಕ್ವೈರ್ಡ್ ಆನ್ಸರ್. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ. ಸೊ 10 ಮಾರ್ಕ್ಸ್ ಪ್ರಾಬ್ಲಮ್ಮು. ಇದು ಎಂಥ ಈಸಿ ಅಂದರೆ ನಿಮಗೆ ವೆರಿ ಸಿಂಪಲ್. 3 ಫೋರ್ಸ್ ಕೊಟ್ಟಿದ್ದಾರೆ, 1 2 3 ಮೂರನ್ನು ಆ್ಯಡ್ ಮಾಡಿ ನಿಮ್ಗೇನು ಬರ್ತಾ ಇದೆ, ಎಫ್ ಬರ್ತಾ ಇದೆ. ಅದೇ ರೀತಿ ಓ ಎ ಮತ್ತು ಓ ಬಿ ಮಾಡ್ಕೊಳ್ಳಿ. ಎ ಬಿ ಆಯಿತು, ಎ ಬಿ ಇಸ್ ಓ ಬಿ ಮೈನಸ್ ಓ ಎ, ಅದನ್ನು ಎಸ್ ಅಂತ ತಿಳ್ಕೊತೀನಿ. ಸೊ ವರ್ಕ್ ಈಸ್ ಈಕ್ವಲ್ ಟು W ಡಾಟ್ ಎಫ್ ಡಾಟ್ ಎಸ್ ಈಸ್ ಅ ಫಾರ್ಮುಲಾ. ಫೈನಲ್ ಆಗಿ 2 ಜೌಲ್ಸ್ ಬರ್ತಾ ಇದೆ. ಈಗ ನೆಕ್ಸ್ಟ್ ಒನ್ನು, ಸೊ ಇದು ಸುಮಾರು ಸತಿ ನಾನು ಸಾಲ್ವ್ ಮಾಡಿದ್ದೀನಿ, ನೀವು ಪ್ರೀವಿಯಸ್ ಪೇಪರ್ ನೋಡ್ಬೋದು. ತುಂಬ ಇಂಪಾರ್ಟೆಂಟು. ಯಾಕೆಂದರೆ 2ರಲ್ಲಿ 1 ಕೊಡ್ತಾರೆ. 10 ಮಾರ್ಕ್ಸ್ ಡಿರೈವೇಷನ್ ಇದೆ. ಸೊ 10 ಮಾರ್ಕ್ಸ್ ಡಿರೈವೇಷನ್ ಆಗಿದ್ದರಿಂದ ನೀವೇನೋ ಮುಂಚೆ ನೋಡಿಲ್ಲ ಅಂತಂದರೆ ಈಗ ನೋಡ್ಕೊಳ್ಳಿ. ವೆರಿ ಸಿಂಪಲ್ ಒನ್ನು ಏನಿದೆ, ಸೊಲ್ಯೂಷನ್ ಮಾಡ್ತೀನಿ. ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ ವೆರಿ ಸಿಂಪಲ್. ಫಸ್ಟ್ ರೈಟ್ ಆನ್ ದಟ್ ಸೈನ್ ಆಫ್ ದಿ ವ್ಯಾಲ್ಯೂ a ಪ್ಲಸ್ ಬಿ ಫಾರ್ಮುಲಾ ಬರ್ಕೊಬೇಕು. ಸೈನ್ ಆಫ್ a ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಬಿ. ದಿಸ್ ಇಸ್ ದ ಫಾರ್ಮುಲಾ. ಸೊ ಇದರಲ್ಲಿ ಏನು ಮಾಡೋಣ, ಈಗ ಲೆಟ್ ಅಸ್ ಪುಟ್ ಬಿ ಇಸ್ ಈಕ್ವಲ್ ಟು ಎ ಹಾಕೋಣ. ಬಿ ಜಾಗದಲ್ಲಿ ಎ ಹಾಕಿದ್ರೆ ನನಗೇನಾಗುತ್ತೆ ಅಂದರೆ, ಸೊ ಸೈನ್ ಆಫ್ ದಿ ವ್ಯಾಲ್ಯೂ ಏನು ಬರ್ತಾ ಇದೆ, ಎ ಪ್ಲಸ್ ಎ ಇಸ್ ಈಕ್ವಲ್ ಟು ಏನು ಬಂತು, ಸೈನ್ ಆಫ್ ದಿ ವ್ಯಾಲ್ಯೂ ಎ ಇಂಟು ಕಾಸ್ ಆಫ್ ದಿ ವ್ಯಾಲ್ಯೂ ಎ
plus cos of the value a into sin of the value a. So sorry for this one, ನಾವು ಬರೀ a ತಗೊಂಡ್ರೆ ಆಗಲ್ಲ, we need to take it as 2a. ಸೊ ಏನು ಮಾಡೋಣ, 2a ಅಂತ ಟ್ರೀಟ್ ಮಾಡೋಣ, ಹೇಳ್ತೀನಿ ಏನಕ್ಕೆ ಅಂತೇಳಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್ ಆಸ್ 2a. ಸೊ b is equal to 2a ಹಾಕೋಣ. ಸೊ ದಿಸ್ ಇಸ್ ವಾಟ್ 2a ಆಯಿತು. ಇಲ್ಲೇನು ಹಾಕೋಣ 2a ಬರುತ್ತೆ, ಇಲ್ಲೇನು ಹಾಕೋಣ b ಜಾಗದಲ್ಲಿ 2a. ಅಂದರೆ ನೀವು ಅರ್ಥ ಮಾಡ್ಕೊಬೇಕು ಏನಕ್ಕೆ ನಾನು 2a ತೊಗೊಂಡೆ ಅಂದರೆ ಸೈನ್ ಆಫ್ a ಪ್ಲಸ್ 2a ಏನಾಯಿತು, ಸೈನ್ 3a ಆಯಿತು. ಕರೆಕ್ಟಾ? ಸೊ ಸೈನ್ 3a, ಬಟ್ ಇಲ್ಲಿ ನಮಗೆ ಕಾಸ್ 2a ಮತ್ತು ಸೈನ್ 2aಗೆ ಎರಡು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸೊ ಇದಕ್ಕೂ ಮುಂಚೆ ಸ್ಟೆಪ್ಪಲ್ಲೇ ಬರೆದ್ಬಿಡ್ತೀನಿ ಯಾವ ಥರ ಬರ್ಕೊಳೋದು ಅಂತ. ಸೊ ದಟ್ ಈಸ್ ವಾಟ್ ಕಾಸ್ 2a ಫಾರ್ಮುಲಾ. ವಾಟ್ ಈಸ್ ಕಾಸ್ 2a? ಕಾಸ್ 2a ಇಸ್ ಈಕ್ವಲ್ ಟು ಎರಡು ಫಾರ್ಮುಲಾ ಬರುತ್ತೆ, ಅದು ಒಂದು ಬರ್ಕೊಳ್ಳಿ, 1 ಮೈನಸ್ 2 ಸೈನ್ ಸ್ಕ್ವೇರ್ ಎನ ಯೂಸ್ ಮಾಡ್ತೀವಿ. ಅದೇ ಥರ ಸೈನ್ 2aಗೆ ಫಾರ್ಮುಲಾ ಬಂದು 2 ಸೈನ್ ಎ ಇಂಟು ಕಾಸ್ ಎ. ಸೊ ಈಗ ಇವೆರಡು ಫಾರ್ಮುಲಾನ ಇವುಗಳ ಕರೆಸ್ಪಾಂಡಿಂಗ್ ಪೊಸಿಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಕಾಸ್ 2aಗೆ 1 ಮೈನಸ್ 2 ಸೈನ್ ಸ್ಕ್ವೇರ್ ಇದೆ, ಅದನ್ನು ಬರ್ಕೊಳ್ಳೋಣ. ಸೈನ್ 2aಗೆ 2 ಸೈನ್ ಇಂಟು ಕಾಸ್ ಇದೆ, ಅದನ್ನು ಬರ್ಕೊಳ್ಳೋಣ. ಹಾಗಾದ್ರೆ ಬರ್ಕೊಂಡ್ರೆ ಏನಾಗುತ್ತೆ ನೋಡಿ, ವಿಚ್ ಇಂಪ್ಲೈಸ್ ದಟ್ ಸೊ ಸೈನ್ ಆಫ್ ದಿ ವ್ಯಾಲ್ಯೂ 3a is equal to sin of the value a cos ಬಂದು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಬರ್ತಾ ಇದೆ, ಪ್ಲಸ್ ಹಾಕ್ತೀನಿ. ಇಲ್ಲೇನಿದೆ ಕಾಸ್ ಎ ಇದೆ, ಇಲ್ಲಿ ಬಂದಾಗ 2 ಸೈನ್ ಎ ಇಂಟು ಕಾಸ್ ಎ. ಸೊ ಈಗ ವಿಚ್ ಇಂಪ್ಲೈಸ್ ದಟ್ ನೋಡಿ, ಈ ಸೈನ್ ಎಯಿಂದ ಈ 1 ಒಂದ್ಸತಿ ಮಲ್ಟಿಪ್ಲೈ ಮಾಡಬೇಕು, ಅದೇ ಸೈನ್ ಎಯಿಂದ ಇನ್ನೊಂದ್ಸತಿ ಮಲ್ಟಿಪ್ಲೈ ಮಾಡಬೇಕು. ಅವಾಗ ಏನಾಯಿತು, ಸೈನ್ ಎ ಇಂಟು 1 ನನಗೇನು ಬರ್ತಾ ಇದೆ, ಐ ಆಮ್ ಗೆಟಿಂಗ್ ಇಟ್ ಆಸ್ ಸೈನ್ ಎ ಮೈನಸ್ ಇದೇನಾಗುತ್ತೆ 2 ಸೈನ್ ಕ್ಯೂಬ್ ಎ ಆಗುತ್ತೆ. ಯಾಕೆ ಸರ್ ಅಂದರೆ ಆಲ್ರೆಡಿ ಸ್ಕ್ವೇರ್ ಇದೆ, ಇನ್ನೊಂದು ಸೈನ್ ಬರ್ತಾ ಇದೆ. ಇನ್ನು ಇಲ್ಲಿ ನೋಡ್ತೀರಾ ಕಾಸ್ ಎ ಇಂಟು ಕಾಸ್ ಎ ಸೇಮ್ ಇರೋದ್ರಿಂದ ಸೊ ಪ್ಲಸ್ 2 ಸೈನ್ ಎ ಏನು ಸಪ್ರೇಟ್ ಆಗಿದೆ ಬರ್ಕೊಂಬಿಡಿ. ಇನ್ನು ಉಳಿದಿರುವಂತಹ ಕಾಸ್ ಎ ಇಂಟು ಕಾಸ್ ಎನ ಕಾಸ್ ಸ್ಕ್ವೇರ್ ಎ ಅಂತ ಬರ್ಕೊಳ್ಳೋಣ. ಸೊ ಈಗ ಮತ್ತೆ ನಾವೇನು ಮಾಡಬೇಕು, ವಿ ನೀಡ್ ಟು ಯೂಸ್ ದ ಫಾರ್ಮುಲಾ ದಟ್ ಈಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. ನೀವು ಕೇಳ್ಬೋದು ಯಾಕೆ ಸರ್ ಎಲ್ಲ ಸೈನಿಗೆ ಕನ್ವರ್ಟ್ ಮಾಡ್ತಿದ್ದೀರಾ ಅಂತ. ನೋಡಿ, ನಾವು ಸೈನಿಗೆ ಕನ್ವರ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ಆನ್ಸರ್ ಯಾವ್ದ್ರಲ್ಲಿ ಬೇಕಾಗಿದೆ, ಎಲ್ಲ ಆನ್ಸರು ಸೈನಲ್ಲಿ ಬೇಕಾಗಿರೋದ್ರಿಂದ ನಾವು ಎಲ್ಲ ಎಕ್ಸ್ಪ್ರೆಷನ್ನ ಸೈನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಅದಕ್ಕೆ ಈಗ ಇಲ್ಲಿ ಫೈನಲ್ ಸ್ಟೆಪ್ಪಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ ಸೈನ್ ಎ ಮೈನಸ್ 2 ಸೈನ್ ಕ್ಯೂಬ್ ಎ ಪ್ಲಸ್ 2 ಸೈನ್ ಎ ಆಚೆ ಬರ್ಕೊಂಡೆ. ಈ ಕಾಸ್ ಸ್ಕ್ವೇರ್ ಜಾಗದಲ್ಲಿ 1 ಮೈನಸ್ ಸೈನ್ ಸ್ಕ್ವೇರ್ ಎ ಬರ್ತೀವಿ. ಈಗ ನೋಡಿ ಫೈನಲ್ ಆಗಿ ಈ ಸ್ಟೆಪ್ ಏನು ಉಳಿದಿದೆ, ದಟ್ ಈಸ್ ಸೈನ್ ಎ ಉಳಿದಿದೆ, ಮೈನಸ್ 2 ಸೈನ್ ಕ್ಯೂಬ್ ಎ ಉಳಿದಿದೆ. 2 ಸೈನ್ ಎ ಇಂಟು 1 ಏನಾಯಿತು, 2 ಸೈನ್ ಎ ಆಯಿತು, ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ 2 ಸೈನ್ ಕ್ಯೂಬ್ ಎ. ಸೊ ಇಲ್ಲಿ ನೀವು ಚೆಕ್ ಮಾಡ್ಬೋದು ಏನಪ್ಪ ಅಂದರೆ ಇಲ್ಲೊಂದು ಸೈನ್ ಎ ಇದೆ, ಇಲ್ಲೊಂದು 2 ಸೈನ್ ಎ ಇದೆ, ಇವೆರಡು ಸೇರಿನಾಯಿತು 3 ಸೈನ್ ಎ ಆಯಿತು. ಇದೇನಾಯಿತು 2 ಸೈನ್ ಕ್ಯೂಬ್ ಎ ಒಂದು, 2 ಸೈನ್ ಕ್ಯೂಬ್ ಎ ಒಂದು, ದಟ್ ಈಸ್ 4 ಸೈನ್ ಕ್ಯೂಬ್ ಎ. ನೆನ್ಪಿಟ್ಕೊಳ್ಳಿ. ಸೊ ಎರಡರಲ್ಲಿ ಒಂದು ಕ್ವಶನ್ನಲ್ಲಿ ಕೇಳ್ತಾರೆ, ಯಾವುದರಲ್ಲಿ ಸೈನ್ 3a ಅಥವಾ ಕಾಸ್ 3a. ಇವೆರಡರಲ್ಲಿ ಒಂದನ್ನ ನಿಮಗೆ ಗ್ಯಾರಂಟಿ ಎಕ್ಸಾಮಲ್ಲಿ ಕೊಡ್ತಾರೆ. ಸೊ ಹೆನ್ಸ್ ವಿ ಹ್ಯಾವ್ ಪ್ರೂವ್ಡ್ ದ ಆನ್ಸರ್. ಅಲ್ಲಿಗೆ ನೀವು ಈ 3 ಕ್ವಶನ್ ಬರೆದ್ರೆ ಸಾಕು, ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ, ಯು ಆರ್ ಗೋಯಿಂಗ್ ಟು ಗೆಟ್ ದಟ್ 30 ಮಾರ್ಕ್ಸ್ ಬರ್ತಾ ಇದೆ. ಓಕೆನಾ? ಇನ್ನು ನೆಕ್ಸ್ಟ್ಗೆ ಹೋದರೆ ನಿಮಗೆ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಮೇಲೆ ಇರುತ್ತೆ. ಸೊ ಕಾಂಪ್ಲೆಕ್ಸ್ ನಂಬರ್ ಮೇಲೆ ಇರುವಂಥದ್ದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಆಪ್ಷನಲ್. ಸೊ ಯಾರಾದರೂ ಕಾಂಪ್ಲೆಕ್ಸ್ ನಂಬರೇ ಸಾಲ್ವ್ ಮಾಡ್ತೀರಾ ಅಂದರೆ ಸಾಲ್ವ್ ಮಾಡಿ, ತೊಂದರೆ ಇಲ್ಲ. ಇದು ತುಂಬ ಸುಲಭನೇ. ಝೆಡ್ ಈಸ್ ಈಕ್ವಲ್ ಟು ಕೊಟ್ಟಿರೋದು ಬರ್ಕೊಬೇಕು. ಏನಂತ, 1 ಪ್ಲಸ್ ಐ ಡಿವೈಡೆಡ್ ಬೈ 1 ಮೈನಸ್ ಐ. ಇದಕ್ಕೇನು ಮಾಡಬೇಕು, ಸಾಲ್ವ್ ಮಾಡ್ಬೇಕಾದ್ರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ 1 ಪ್ಲಸ್ ಐ ಮತ್ತು 1 ಪ್ಲಸ್ ಐ ಮಾಡಬೇಕು. ಯಾಕೆ ಸರ್, ಈ ಡಿನಾಮಿನೇಟರ್ ಏನಿರುತ್ತಲ್ಲ ಇದು ಆಪೋಸಿಷನ್ನೇ ಬರೀಬೇಕು. ಈಗ ನೋಡಿ, ನ್ಯೂಮರೇಟರ್ 1 ಪ್ಲಸ್ ಐ ಇಂಟು 1 ಪ್ಲಸ್ ಐ ಅಂದರೆ 1 ಪ್ಲಸ್ ಐ ಏನಾಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟಾ? ದಿಸ್ ಈಸ್ ಹೋಲ್ ಸ್ಕ್ವೇರ್. ಇನ್ನು ಡಿನಾಮಿನೇಟರ್ ಬಂದಾಗ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದರೆ 1 ಸ್ಕ್ವೇರ್ ಮೈನಸ್ ಐ ಸ್ಕ್ವೇರ್. ಸೊ ದಟ್ ಮೀನ್ಸ್ ವಾಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, 1 ಸ್ಕ್ವೇರ್ ಪ್ಲಸ್ ಐ ಸ್ಕ್ವೇರ್, then plus 2 into 1 into I.
ಅಂದರೆ ಇದಕ್ಕೆ ನಾನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡ್ತಾ ಇದ್ದೀನಿ. ವಾಟ್ ಈಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್? ದಟ್ ಈಸ್ ವಾಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆನಾ? ಸೊ ಅದ್ರ ಪ್ರಕಾರ ನನಗೆ ಎ ಸ್ಕ್ವೇರ್ 1 ಸ್ಕ್ವೇರ್ ಐ ಸ್ಕ್ವೇರ್ ಪ್ಲಸ್ 2 ಇಂಟು 1 ಬರ್ಕೊಂಡೆ. ಇನ್ನು ಡಿನಾಮಿನೇಟರ್ಗೆ ಬರ್ತೀರಾ, ಇಲ್ಲಿರುವಂಥದ್ದು 1. ಐ ಸ್ಕ್ವೇರ್ ವ್ಯಾಲ್ಯೂ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಐ ಸ್ಕ್ವೇರ್? ಐ ಸ್ಕ್ವೇರ್ ಇಸ್ -1. ಸೊ ಅಲ್ಲಿಗೆ ಮೈನಸ್ ಆಫ್ -1 ಆಗುತ್ತೆ. ಕರೆಕ್ಟಾ? ವಿಚ್ ಇಂಪ್ಲೈಸ್ ನೋಡಿ, ಇದು 1 ಆಯಿತು. ಐ ಸ್ಕ್ವೇರ್ ವ್ಯಾಲ್ಯೂ -1 ಅಗೇನ್ -1 ಬರುತ್ತೆ. ಪ್ಲಸ್ 2 ಇಂಟು ಐ ಅಂದರೆ 2i ಆಗುತ್ತೆ. ಹೋಲ್ ಡಿವೈಡೆಡ್ ಬೈ ಮೈನಸ್ ಇಂಟು ಮೈನಸ್ ಪ್ಲಸ್, ಅಲ್ಲಿಗೆ ಏನಾಯಿತು 1 + 1 ಆಗುತ್ತೆ. -1 + 1 ಕ್ಯಾನ್ಸಲ್ ಆಗುತ್ತೆ. ನನಗೆ ಉಳಿಯೋದೇನಪ್ಪ ಅಂದರೆ 2i ಡಿವೈಡೆಡ್ ಬೈ 2 ಉಳಿಯುತ್ತೆ. 2 ಕ್ಯಾನ್ಸಲ್ ಆಗುತ್ತೆ. ಸೊ ನನಗೆ ಬಂದಿರುವಂತಹ z ಏನು? ವಿ ಹ್ಯಾವ್ ಗಾಟ್ ದಟ್ z ಇಸ್ ಈಕ್ವಲ್ ಟು ಐ ಓನ್ಲಿ. ಸೊ ಇದು ನನಗೆ ಬಂದಿರುವಂತಹ z ನ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಗಿದೆ. ಬಟ್ ನನಗೇನು ಕೇಳ್ತಿದ್ದಾರೆ, ಆರ್ಗ್ಯಾನ್ ಡಯಾಗ್ರಾಮ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಅಂತ ಕೇಳ್ತಾರೆ. ಆ್ಯಕ್ಚುಲಿ ಕೆಲವರು ಹೇಳ್ತಾರೆ ಸರ್ ಇದು ಆರ್ಗ್ಯಾನ್ ಡಯಾಗ್ರಾಮ್ ಕೊಡಲ್ಲ ಅಂತ, ಕೆಲವರು ಹೇಳ್ತಾರೆ ಕೊಡ್ಬೋದು ಅಂತ. ಸೊ ಇದು ನಾವು ಕರೆಕ್ಟಾಗಿ ಇದನ್ನು ನಾವು ಝೆಡ್ನ ಬರ್ಕೊಂಡ್ರೆ ನಮಗೆ ಏನಾಗುತ್ತೆ, z ಇಸ್ ಈಕ್ವಲ್ ಟು 0 + i ಇದ್ದಂಗೆ. ದಟ್ ಮೀನ್ಸ್ ವಾಟ್? ದ ವ್ಯಾಲ್ಯೂ ಆಫ್ ಎ ಈಸ್ 0, ದ ವ್ಯಾಲ್ಯೂ ಆಫ್ ಬಿ ಈಸ್ ವಾಟ್? ವಿ ಹ್ಯಾವ್ 1. ಕರೆಕ್ಟಾ? ನಾವು ಆರ್ಗ್ಯಾನ್ ಡಯಾಗ್ರಾಮ್ ಬರೀಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಇದನ್ನು ಪೋಲಾರ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ವಾಟ್ ಇಸ್ ದ ಪೋಲಾರ್ ಫಾರ್ಮ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್? ಫಸ್ಟ್ ಚೆಕ್ ಮಾಡಬೇಕಾಗತ್ತೆ. ನೋಡ್ತಾ ಇದ್ದೀರಾ? ಸೊ ಎ ವ್ಯಾಲ್ಯೂ 0, ಬಿ ವ್ಯಾಲ್ಯೂ 1 ಇದೆ. ಹಾಗಾದ್ರೆ ಏನು ಮಾಡೋಣ, ಫಸ್ಟ್ ನಾವು ಆರ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಝೆಡ್ ಮಾಡೋಣ. ದಟ್ ಈಸ್ ವಾಟ್? ಸ್ಕ್ವೇರ್ ರೂಟ್ ಆಫ್ 0 + 1 ಸ್ಕ್ವೇರ್. ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ 0 ಆಫ್ 1, ದಟ್ ಈಸ್ ಈಕ್ವಲ್ ಟು 1. ಹಾಗಾದರೆ ದ ವ್ಯಾಲ್ಯೂ ಆಫ್ ಆರ್ ಎಷ್ಟು ಬಂತು? 1 ಬರ್ತಾ ಇದೆ. ಇನ್ನು ನೆಕ್ಸ್ಟ್ ಏನು ಮಾಡಬೇಕು, ನಾನು ಆಲ್ಫಾ ಮಾಡಬೇಕು. ಸೊ ಆಲ್ಫಾ ಮಾಡೋಕ್ಕೆ ಫಾರ್ಮುಲಾ ಆಲ್ಫಾ ಇಸ್ ಈಕ್ವಲ್ ಟು tan inverse ಆಫ್ mod ಆಫ್ ಬಿ ಬೈ ಎ. ದಟ್ ಮೀನ್ಸ್ ವಾಟ್? ಆಲ್ಫಾ ಇಸ್ ಈಕ್ವಲ್ ಟು tan inverse ಆಫ್ ಬಿ ವ್ಯಾಲ್ಯೂ. ಬಿ ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಇನ್ನು ಎ ವ್ಯಾಲ್ಯೂ ಎಷ್ಟಿದೆ? 0 ಇದೆ. ದಟ್ ಮೀನ್ಸ್ ಇನ್ಫಿನಿಟಿ. ಇನ್ಫಿನಿಟಿ ಅಂದರೆ ಏನಾಯಿತು? ಆಲ್ಫಾ ಇಸ್ ಈಕ್ವಲ್ ಟು ವಿ ಆರ್ ಗೆಟಿಂಗ್ ಇಟ್ ಆಸ್ 90 ಡಿಗ್ರಿ ಬರ್ತಾ ಇದೆ. ಕರೆಕ್ಟಾ? ಸೊ ಇದು ಆಲ್ಫಾ. ಇಲ್ಲಿ ನೋಡ್ತಾ ಇದ್ದೀರಿ, ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆಗಿದೆ, ಬಿ ವ್ಯಾಲ್ಯೂ 1 ಆಗಿದೆ. ಅಂದರೆ ಯಾವ ಕ್ವಾಡ್ರೆಂಟ್ ಬರುತ್ತೆ? ಎಕ್ಸ್ 0, ಬಿ ವ್ಯಾಲ್ಯೂ 1. ಸೊ ವಿ ಕ್ಯಾನ್ ಟೇಕ್ ದಿಸ್ ಒನ್. ಅಂದರೆ ಎರಡು ನಿಮಗೆ ಈಕ್ವಲ್ ಟು 0 ಆಗಿದೆ ಅಂದರೆ ಆನ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುತ್ತೆ. ಕರೆಕ್ಟಾ? ಆನ್ ದಿ ಎಕ್ಸ್ ಆಕ್ಸಿಸ್. ಆನ್ ದಿ ಎಕ್ಸ್ ಆಕ್ಸಿಸ್ ಅಂತಂದರೆ ಯು ಕ್ಯಾನ್ ಟೇಕ್ ದಿಸ್ ಒನ್ ವಾಟ್ ಎವರ್ ದ ವ್ಯಾಲ್ಯೂ ದೇ ಹ್ಯಾವ್ ಗಿವನ್. ಫಸ್ಟ್ ಕ್ವಾಡ್ರೆಂಟ್ ಕನ್ವರ್ಟ್ ಮಾಡ್ಬೋದು, ಫೋರ್ತ್ ಕೂಡ ಯೂಸ್ ಮಾಡ್ಬೋದು. ಹಾಗಾದರೆ ದಿಸ್ ಇಸ್ ವಾಟ್? ಆಲ್ಫಾನೇ. ಹಾಗಾದರೆ ಟೀಟಾ ಇಸ್ ಈಕ್ವಲ್ ಟು ಏನು ಯೂಸ್ ಮಾಡೋಣ? ಆಲ್ಫಾ ಯೂಸ್ ಮಾಡೋಣ. ಟೀಟಾ ಇಸ್ ಈಕ್ವಲ್ ಟು ಎಷ್ಟಾಯ್ತು ನಮಗೆ? 90 ಡಿಗ್ರಿ ಬಂದಿದೆ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಪೋಲಾರ್ ಫಾರ್ಮ್. ಪೋಲಾರ್ ಫಾರ್ಮ್ ಇನ್ನು ಬರ್ದಿಲ್ಲ ನಾವು. ಆರ್ ವ್ಯಾಲ್ಯೂ ಬಂತು, ಟೀಟಾ ವ್ಯಾಲ್ಯೂ ಬಂತು. ಈಗ ಏನು ಮಾಡೋಣ? ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ ದಿಸ್ ವ್ಯಾಲ್ಯೂ ಪೋಲಾರ್ ಫಾರ್ಮಲ್ಲಿ z ಇಸ್ ಈಕ್ವಲ್ ಟು r ಇಂಟು ಕಾಸ್ ಥೀಟಾ ಪ್ಲಸ್ ಐ ಸೈನ್ ಥೀಟಾ. ಹಾಗಾದ್ರೆ ಏನು ಸರ್ ಮಾಡ್ಬೋದು ಇದನ್ನ? ಯು ಕ್ಯಾನ್ ರೈಟ್ ದಿಸ್ ಒನ್ 1 ಇಂಟು ಕಾಸ್ 90 ಪ್ಲಸ್ ಐ ಸೈನ್ 90. So this is what we got the polar form. So polar form ಏನಕ್ಕೆ ಯೂಸು? now you can able to write the argand diagram. in case ಕೇಳಿದ್ರೆ ಆರ್ಗ್ಯಾನ್ ಡಯಾಗ್ರಾಮ್ ಹೆಂಗೆ ಸರ್ ಬರೆಯೋದು ಅಂತ ನೀವು ಕೇಳಿದ್ದೆ ಆದರೆ, ಸೊ ಆರ್ಗ್ಯಾನ್ ಡಯಾಗ್ರಾಮ್ ನೀವೇನು ಮಾಡಿ, ಸಿಂಪಲ್ ಆಗಿ ಒಂದು ಸರ್ಕಲ್ ಹಾಕ್ಕೊಳ್ಳಿ. ಸೊ ನೀವೇ ಓನ್ ಆಗಿ ಒಂದು ಸರ್ಕಲ್ನ ಬರ್ಕೊಳ್ಳಿ ಈ ಥರ. ಸೊ ಇದು ಬರ್ಕೊಂಡು ನೀವು ಜಸ್ಟ್ ಈ ಥರ ಪ್ಲಸ್ ಮಾರ್ಕ್ ತೋರಿಸ್ಕೊಳ್ಳಿ. ಇಲ್ಲಿ ನಮಗೆ ಟೀಟಾ 90 ಡಿಗ್ರಿ ಇದೆ. ದಟ್ ಮೀನ್ಸ್ ವಾಟ್? ಇಟ್ ಲೈಸ್ ಸೈನ್ 90 ಡಿಗ್ರಿ ಇದೆ, ಟೀಟಾ 90 ಡಿಗ್ರಿ ಇದೆ. ಅಂದರೆ ನಮ್ಗೆ ಎಕ್ಸಾಕ್ಟ್ ಆಗಿ ಆಂಗಲ್ ಎಷ್ಟು ಇದು ಇಲ್ಲಿ ಬಂದಿರುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಗಾಟ್ ದ ವ್ಯಾಲ್ಯೂ, ದಟ್ ಈಸ್ 90. ಓಕೆ. ಸೊ ಇಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್? ಆರ್ ಇಸ್ ಈಕ್ವಲ್ ಟು 1. ಇಲ್ಲಿಗೆ ನಮಗೆ 90 ಡಿಗ್ರಿ. ಇದನ್ನು ನಾವೇನು ಮಾಡಬೇಕು? ಆರ್ಗ್ಯಾನ್ ಡಯಾಗ್ರಾಮ್ ಅಂತ ಫಿಕ್ಸ್ ಮಾಡಬೇಕು. ಓಕೆ. ಸೊ ಇನ್ನು ಉಳಿದಿರುವಂಥದ್ದು ಕೊನೆಯ ಕ್ವಶನ್ ನಿಮ್ಗೆ ಬರುವಂಥದ್ದು ಯಾವುದಪ್ಪ ಇದರಲ್ಲಿ ಅಂದರೆ, ಸೊ ಇದು ನಿಮಗೆ ಸಾಲ್ವ್ ಮಾಡುವಂತಹ ಯಾವುದು ಆರ್ಗ್ಯಾನ್ ಡಯಾಗ್ರಾಮು. ಸೊ ಅಲ್ಲಿ ಕನ್ಫ್ಯೂಷನ್ ಇದೆ. ಕೆಲವರು ಆರ್ಗ್ಯಾನ್ ಡಯಾಗ್ರಾಮ್ ಕೊಡ್ತಾರೆ ಅಂತಾರೆ, ಕೆಲವರು ಕೊಡಲ್ಲ ಅಂತಾರೆ. ಇದು ನಿಮಗೆ ಏನಾಗಿರುತ್ತೆ? ದ ರಿಕ್ವೈರ್ಡ್ ಆರ್ಗ್ಯಾನ್ ಡಯಾಗ್ರಾಮ್ ಆಗಿರುತ್ತೆ. ಓಕೆನಾ? ಸೊ ಈಗ ನಮ್ಗೆ ಉಳಿಯುವಂಥದ್ದು ಕೊನೆಯ ಕ್ವಶನ್ ಯಾವುದರಲ್ಲಿ? ಪಾರ್ಟ್ ಡಿ ನಲ್ಲಿ ಅಂತಂದರೆ ಒಂದು ಲಿಮಿಟ್ಸ್ನ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಲಿಮಿಟ್ಸ್ ಏನಿದೆ ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ನಮಗೆ ಸ್ಕ್ವೇರ್ ರೂಟ್ಸ್ ಇದೆ ಲಿಮಿಟ್ಸಲ್ಲಿ. ಕರೆಕ್ಟಾ? ಸೊ ಸ್ಕ್ವೇರ್ ರೂಟ್ಸ್ ಇದ್ರೆ ಹೆಂಗೆ ಸರ್ ಸಾಲ್ವ್ ಮಾಡೋದು? ಯಾವಾಗ ಸ್ಕ್ವೇರ್ ರೂಟ್ಸ್ ಬರುತ್ತೋ
ಯಾವಾಗ ಸ್ಕ್ವೇರ್ ರೂಟ್ ಬರುತ್ತೋ ಅವಾಗ ನಾನು ಯಾವ ಟೈಪ್ ಅಂತ ನಾನು ಮುಂಚೆ ಹೇಳಿದ್ದೀನಿ. ನೀವು ಸ್ವಲ್ಪ ಏನು ಮಾಡಿ ನನ್ನ ಲಿಮಿಟ್ಸ್ ಪ್ರಾಬ್ಲಮ್ಸ್ನ ಫಸ್ಟ್ ಅಬ್ಸರ್ವ್ ಮಾಡಿ, ಅವು ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಯಾವ ಥರ ಮಾಡ್ಬೇಕಂತೇಳಿ. ಹಾಗಾದ್ರೆ ಸೊಲ್ಯೂಷನ್ ಏನು ಸರ್? ದ ಗಿವನ್ ಲಿಮಿಟ್ ಅಂತ ಬರ್ಕೊಬೇಕು. ಏನಂತ? ಲಿಮಿಟ್ ಎಕ್ಸ್ ಟೆನ್ಸ್ ಟು 2. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ ಎಕ್ಸ್ ಸ್ಕ್ವೇರ್ ಮೈನಸ್ 4 whole divided by root of x plus 2 minus root of 3x plus 2. ಸೊ ದಿಸ್ ಇಸ್ ದ ಗಿವನ್ ಪ್ರಾಬ್ಲಮ್. ನಾವು ಏನೇ ಕೊಟ್ಟರು ಫಸ್ಟ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಹಾಕಿ ನೋಡ್ತೀರಿ. ಎಕ್ಸ್ ಇಸ್ ಈಕ್ವಲ್ ಟು ಹಾಕಿದ್ರೆ 2 ಹಾಕಿದ್ರೆ 4 ಮೈನಸ್ 4 ಬರುತ್ತೆ ನ್ಯೂಮರೇಟರಲ್ಲಿ. ಇನ್ನು ಡಿನಾಮಿನೇಟರ್ ಬಂದು ಇಲ್ಲಿ 2 ಪ್ಲಸ್ 2 ಬರ್ತಾ ಇದೆ, ಮೈನಸ್ ಇದೊಳಗಡೆ ಬಂದ್ಬಿಟ್ಟು 3 ಇಂಟು 2 ಪ್ಲಸ್ 2 ಅಂತ ಬರ್ತಾ ಇದೆ. ದಟ್ ಮೀನ್ಸ್ 4 ಮೈನಸ್ 4 ಎಷ್ಟಾಯಿತು? 0 ಆಯಿತು. ರೂಟ್ ಆಫ್ ಇಲ್ಲಿ ಎಷ್ಟು ಬರ್ತಾ ಇದೆ? 4 ಬರ್ತಾ ಇದೆ. ಇಲ್ಲೆಷ್ಟು ಬರ್ತಾ ಇದೆ? ರೂಟ್ ಆಫ್ ದಿ ವ್ಯಾಲ್ಯೂ 6 ಪ್ಲಸ್ 2 ಬರ್ತಾ ಇದೆ. 6 ಪ್ಲಸ್ 2 ಎಷ್ಟಾಯಿತು? 8 ಆಯಿತು. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ 0 ಬೈ ಎನಿ ನಂಬರ್ ಈಸ್ 0. ಸೊ ಇದೇ ಏನಾರ ಕೊಟ್ಟಿದ್ರೆ, ಆ್ಯಕ್ಚುಲಿ ಇದು ಕೊಟ್ಟಿರಲ್ಲ, ನಮಗೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿದಾಗ 0 ಬರ್ತಾ ಇದೆ. ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ 0 ಬರ್ತಾ ಅಂತಂದ್ರೆ ಏನಂತ ಅರ್ಥ? ನಮಗೆ ಆನ್ಸರು 0 ಬರ್ಬೋದು. ಬಟ್ ಆ್ಯಕ್ಚುಲಿ ಇದನ್ನು ಅವರು ರ್ಯಾಷನಲೈಸೇಷನ್ ಮೆಥಡ್ ಬೇರೆ ಪ್ರಾಬ್ಲಮ್ ಕೊಡೋಕೆ ಟ್ರೈ ಮಾಡಿರ್ತಾರೆ. ಇಲ್ಲಿ ಎಕ್ಸ್ ಟೆನ್ಸ್ ಟು 2 ಹಾಕೋತಿದ್ರೆ 3 2 6 ಪ್ಲಸ್ 2 6 ಪ್ಲಸ್ 2 8 ಆಯಿತು. ಇಲ್ಲಿ 2 ಪ್ಲಸ್ 2 4 ಆಯಿತು. ರೂಟ್ ಆಫ್ 4 ಮೈನಸ್ ರೂಟ್ ಆಫ್ 8 ಅಂದರೆ, ಬಟ್ ನ್ಯೂಮರೇಟರ್ ನಮ್ಗೆ ಆಲ್ರೆಡಿ 0 ಮೈನಸ್ 4, ದಟ್ ಇಸ್ 4 ಮೈನಸ್ 4 0 ಬರ್ತಾ ಇದೆ. ಸೊ ಯು ಕ್ಯಾನ್ ರೈಟ್ ದಿಸ್ ಒನ್ ಆಸ್ 0 ಬೈ ಎನಿ ನಂಬರ್ ಇಸ್ 0, ಗಿವನ್ ಲಿಮಿಟ್ ಇಸ್ 0. ಸೊ ಕೆಲವು ಟೈಮ್ ಈ ಪ್ರಾಬ್ಲಮ್ ಚೇಂಜಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ಪಾರ್ಟಿ. ಸೊ ಪಾರ್ಟಿನಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ? 30 ಮಾರ್ಕ್ಸ್ ಬರ್ತಾ ಇದೆ. ಸೊ ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಡಿ. ಇದ್ರ ಜೊತೆಗೆ ಏನು ಮಾಡಬೇಕು? ಈಗ ಸೆಕ್ಷನ್ 1 ಸಾಲ್ವ್ ಮಾಡೋಣ. ಸಾರಿ, ಪಾರ್ಟ್ ಡಿ ನಲ್ಲೇ ಸೆಕ್ಷನ್ 2 ಸಾಲ್ವ್ ಮಾಡೋಣ. ಪಾರ್ಟ್ ಡಿ ನಲ್ಲಿ ಸೆಕ್ಷನ್ 2 ಆಗಿದೆ. ಸೆಕ್ಷನ್ 1 ಸಾಲ್ವ್ ಮಾಡಿದ್ರೆ ನೋಡಿ, ಇದು ಸೆಕ್ಷನ್ 1 ಇದೆ, ಕರೆಕ್ಟಾ? ಸೊ ಇದು ನಮ್ಗೆ ಕೊಟ್ಟಿರುವಂತಹ ಸೆಕ್ಷನ್ 1. ಸೊ ಈ ಸೆಕ್ಷನ್ ಸಾಲ್ವ್ ಮಾಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ 25 ಮಾರ್ಕ್ಸ್ ಬರ್ತದೆ. ಅಲ್ಲಿಗೆ ಅಲ್ಲಿ 30 25 ಎಷ್ಟಾಯಿತು? 55 ಮಾರ್ಕ್ಸ್ ಆಗುತ್ತೆ. ಸೊ ಇಲ್ಲಿ ಸಿಂಪಲ್ ಕೊಟ್ಟಿದ್ದಾರೆ. ಏನಿದೆ ಸೊಲ್ಯೂಷನ್ ಬರೆಯೋಣ. ಎ ಸ್ಕ್ವೇರ್ ಅಂದ್ರೆ ಎ ಇಸ್ ಈಕ್ವಲ್ ಟು ಏನಿದೆ? ದಟ್ ಈಸ್ ವಾಟ್? 1 2 3 4 ಕೊಟ್ಟಿದ್ದಾರೆ. ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ವಾಟ್? ಎ ಸ್ಕ್ವೇರ್. ವಾಟ್ ಈಸ್ ಎ ಸ್ಕ್ವೇರ್? ಎ ಇಂಟು ಎ. ಎ ಇಂಟು ಎ ಹೆಂಗ್ ಮಾಡೋದು? ಸೊ ಫಸ್ಟ್ ನಾವು ಇಲ್ಲಿ 1 2 3 4 ಬರ್ಕೋಬೇಕು. ಪಕ್ಕದಲ್ಲೇ ಎ ಇಂಟು ಎ ಅನ್ನೋದ್ರ 1 2 3 4. ನೋಡಿ, ನೀವು ಮಲ್ಟಿಪ್ಲಿಕೇಶನ್ನ ನನ್ನ ವಿಡಿಯೋ ನೋಡಿಲ್ಲ ಅಂತಂದರೆ ಫಸ್ಟು ನೋಡಿದ್ಮೇಲೆ ಇದನ್ನು ಸಾಲ್ವ್ ಮಾಡಿ, ಅವಾಗ ಈಸಿ ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕು? ನಿಮಗೆಲ್ಲ ಗೊತ್ತೇ ಇದೆ ನಾವು ಯಾವ ಥರ ಮಾಡ್ತೀರಿ ಅಂತೇಳಿ. 1ಗೆ ಮಲ್ಟಿಪ್ಲೈ ಮಾಡ್ತೀರಿ, 1 ಆಯಿತು. ಈ 2ನ 3 ಮಲ್ಟಿಪ್ಲೈ ಮಾಡ್ತೀರಿ, 6 ಆಗುತ್ತೆ. ಈ ನೆಕ್ಸ್ಟ್ ಎಲಿಮೆಂಟು 1ಗೆ 2ನ ಮಲ್ಟಿಪ್ಲೈ ಮಾಡ್ತೀರಿ, 2 ಆಗುತ್ತೆ. ಈ 2ಗೆ 4ನ ಮಲ್ಟಿಪ್ಲೈ ಮಾಡ್ತೀರಿ, 8 ಆಗುತ್ತೆ. ನೆಕ್ಸ್ಟ್ ರೋಗೆ ಬರ್ತೀರಾ, ಇಲ್ಲೂ ಕೂಡ ನೆಕ್ಸ್ಟ್ ರೋಗೆ ಬರಬೇಕು. ಈ 3ಗೆ 1ನ ಮಲ್ಟಿಪ್ಲೈ ಮಾಡ್ತೀರಾ, ಸೊ 3ಗೆ 1ನ ಮಲ್ಟಿಪ್ಲೈ ಮಾಡ್ತೀರಾ. 3ಗೆ 1ನ ಮಲ್ಟಿಪ್ಲೈ ಮಾಡಿದಾಗ ಸೊ ದಟ್ ಈಸ್ ವಾಟ್ ನಿಮಗೇನು ಬರ್ತಾಯಿದೆ? 3 ಬರ್ತಾಯಿದೆ. ಇನ್ನು 4ಗೆ 3 ಮಲ್ಟಿಪ್ಲೈ ಮಾಡ್ತೀರಾ, 4 3 is 12 ಆಯಿತು. ಈ 3ಗೆ 2 ಮಲ್ಟಿಪ್ಲೈ ಮಾಡ್ತೀರಾ, 6 ಆಯಿತು. ಈ 4ಗೆ 4ನ ಮಲ್ಟಿಪ್ಲೈ ಮಾಡ್ತೀರಾ, ದಟ್ ಈಸ್ ವಾಟ್ ಯು ಆರ್ ಗೆಟಿಂಗ್ 16. ಈಗ ನೀವು ಸಿಂಪ್ಲಿಫೈ ಮಾಡಿ, ದಟ್ ಈಸ್ 1 ಪ್ಲಸ್ 6 ಎಷ್ಟಾಯಿತು? 7. 2 ಪ್ಲಸ್ 8 ಎಷ್ಟಾಯಿತು? 10. 3 ಪ್ಲಸ್ 12 ಎಷ್ಟಾಯಿತು? ದಟ್ ಈಸ್ ವಾಟ್ 15. 16 ಪ್ಲಸ್ 6 ಎಷ್ಟಾಯಿತು? ದಟ್ ಈಸ್ ವಾಟ್ 22. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಎ ಸ್ಕ್ವೇರ್. ಸೊ ಎ ಸ್ಕ್ವೇರ್ ಅಂತ ಯಾವುದೇ ಕೊಟ್ಟಾಗ ಎನ 2 ಸತಿ ಬರ್ಕೋಬೇಕು. 2 ಸತಿ ಬರ್ಕೊಂಡು ನೀವೇನು ಮಾಡಬೇಕು? ಮಲ್ಟಿಪ್ಲಿಕೇಶನ್ನ ಮಾಡಬೇಕು. ಸೊ ನೀವು ಸುಮ್ಮನೆ ಪ್ರತಿ ಎಲಿಮೆಂಟ್ನ ಸ್ಕ್ವೇರ್ ಮಾಡೋಕ್ಕೆ ಹೋಗ್ಬೇಡಿ. ಸುಮಾರು ಹುಡುಗರು ಏನು ಮಾಡ್ತಾರೆ? ಪ್ರತಿ ಎಲಿಮೆಂಟ್ನ ನೋಡಿ, ಇಲ್ಲಿ 1 ಇದೆ ಸರ್, 1 ಸ್ಕ್ವೇರ್ ಸರ್ ಬರೀತೀರಾ ಆನ್ಸರ್ 1 ಅಂತ ಬರೆದ್ಬಿಡ್ತಾರೆ. 2 ಇದೆ ಸರ್, 2 ಸ್ಕ್ವೇರ್ 4 ಅಂತ ಬರ್ಬಿಡ್ತಾರೆ. ಅದು ರಾಂಗ್. ಅರ್ಥ ಆಗ್ತಿದೆಯಾ? ಸೊ ನೀವು ಈ ಥರನೇ ಬರೀಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನಲ್ಲಿ ವೆರಿ ಸಿಂಪಲ್, ಫೈಂಡಿಂಗ್ ದ ಅಡ್ಜಾಯಿಂಟ್ ವ್ಯಾಲ್ಯೂ. ಸೊ ಅಡ್ಜಾಯಿಂಟ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅಡ್ಜಾಯಿಂಟ್ ಮಾಡೋಕ್ಕೆ ಏನೇನು ಬೇಕು ನಮಗೆ? ಫಸ್ಟು ಸೊ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ನ ಬರ್ಕೋತೀನಿ. ಕೊಟ್ಟಿರುವಂಥ ಮ್ಯಾಟ್ರಿಕ್ಸ್ ಏನಿದೆ? 5 5 1 ಮತ್ತು 2 ಇದೆ. ಸೊ ನಮ್ಗೆ ಗೊತ್ತಿದೆ. ಸೊ ಟು ಫೈಂಡ್ ದ ಎ ಇನ್ವರ್ಸ್ ಫಸ್ಟ್ ಫಾರ್ಮುಲಾ ಬರ್ಕೋಣ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ದಟ್ ಮೀನ್ಸ್ ವಾಟ್? ನನಗೀಗ 2 ವ್ಯಾಲ್ಯೂ ಬೇಕು. ಫಸ್ಟು ಅಡ್ಜಾಯಿಂಟ್ ಆಫ್ ಎ ಬರ್ಕೋತೀನಿ. ನೆನ್ಪಿಟ್ಕೊಳ್ಳಿ, ಅಡ್ಜಾಯಿಂಟ್ ಆಫ್ ಎ ಯಾರು ನೋಡಿಲ್ವೋ ಅವರು
ಫಸ್ಟು ಈ ಪ್ರಿನ್ಸಿಪಲ್ ಡೈಯಾgonal ಎಲಿಮೆಂಟ್ನ ಚೇಂಜ್ ಮಾಡಬೇಕು. ಅವಾಗ ಏನಾಗುತ್ತೆ 2 ಮೇಲೆ ಹೋಗುತ್ತೆ, 5 ಇಲ್ಲಿರುತ್ತೆ. ಇನ್ನು ಉಳಿದಿರುವಂತಹ ಎಲಿಮೆಂಟ್ ಅಲ್ಲೇ ಬರೀಬೇಕು. 5 ಅಲ್ಲೇ ಇರುತ್ತೆ, 1 ಅಲ್ಲೇ ಇರುತ್ತೆ. ಸೈನ್ನ ಚೇಂಜ್ ಮಾಡಿ. ಸೊ ಅಲ್ಲಿರೋದನ್ನ ಪ್ಲಸ್ ಇದ್ರೆ ಮೈನಸ್ ಮಾಡಿ. ಇದು ಏನಾಗುತ್ತೆ ಅಡ್ಜಾಯಿಂಟ್ ಅಂತ ಅನಿಸ್ಕೊಳುತ್ತೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾನು ಡಿಟರ್ಮಿನೆಂಟ್ ಆಫ್ ಎ ಮಾಡಬೇಕು. ಸೊ ವಾಟ್ ಇಸ್ ದ ಡಿಟರ್ಮಿನೆಂಟ್ ಆಫ್ ಎ ಗಿವನ್ ಮ್ಯಾಟ್ರಿಕ್ಸ್? ಸೊ ಡಿಟರ್ಮಿನೆಂಟ್ ಬರ್ಕೋಣ. ದಟ್ ಇಸ್ ವಾಟ್ 5 5 1 ಮತ್ತು 2. ಸೊ 5 2s are 10 ಮೈನಸ್ 5 ಆಯಿತು. ಸೊ ನನಗೆ ಆನ್ಸರ್ ಎಷ್ಟು ಬರ್ತಾ ಇದೆ 5 ಬರ್ತಾ ಇದೆ. ಸೊ ವಿಚ್ ಇಂಪ್ಲೈಸ್ ದ ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು ವಾಟ್ 5 ಬರ್ತಿದೆ. ಕರೆಕ್ಟಾ? ಸೊ ಈಗೇನು ಮಾಡೋಣ ಎರಡನ್ನೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದು ಡಿಟರ್ಮಿನೆಂಟ್ ಆಫ್ ಎ ಇದೆ, ಇನ್ನೊಂದು ಅಡ್ಜಾಯಿಂಟ್ ಇದೆ. ಸೊ ಇವೆರಡು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಂಗೆ ಏನು ಸಿಗುತ್ತೆ ಎ ಇನ್ವರ್ಸ್ ಸಿಗುತ್ತೆ. ದೇರ್ ಫೋರ್ ಫೈನಲಿ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಬರೀರಿ ಮೇಲೆ ಅಡ್ಜಾಯಿಂಟ್ ವ್ಯಾಲ್ಯೂ ಏನಿದೆ ದಟ್ ಇಸ್ 2 ಮೈನಸ್ 5 ಮೈನಸ್ 1 5 ಬರ್ಕೊಂಡ್ರಿ. ಸೊ ಓಲ್ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಎಷ್ಟು ಬಂದಿದೆ 5 ಬಂದಿದೆ. ಸೊ ದಟ್ ಈಸ್ ವಾಟ್ ದ ರಿಕ್ವೈರ್ಡ್ ಆನ್ಸರ್. ಪ್ರಾಬ್ಲಮ್ ಅಲ್ಲಿ ನಮ್ಗೀಗ ಮಾಡ್ಲಸ್ ಆಫ್ ಎ ಬಿ ಇದೆ. ಸೊ ವೆರಿ ಸಿಂಪಲ್, ನಿಮಗೆಲ್ಲ ಗೊತ್ತೇ ಇದೆ ಮಾಡ್ಲಸ್ ಆಫ್ ಎ ಬಿ ಯಾವ ಥರ ಮಾಡೋದು ಅಂತೇಳಿ ಈಗ ತಾನೇ ಹೇಳ್ಕೊಟ್ಟೆ ನಾನು. ಪೊಸಿಷನ್ ವೆಕ್ಟರ್ ಅಂತ ಕರೀತಾರೆ. ಸೊ ಯಾವ ಥರ ಸೊ ಸೊಲ್ಯೂಷನ್ ಮಾಡ್ಬೇಕಾದ್ರೆ ಫಸ್ಟು ಒಂದನ್ನ ದಟ್ ಈಸ್ ವಾಟ್ ಓ ಎ ಅಂತ ಕೊಟ್ಟಿದ್ದಾರೆ. ದಟ್ ಎ ಅಂತ ಓ ಎ ಬರ್ಕೊಳ್ಳಿ 3 ಮೈನಸ್ 4 2. ಅದೇ ಥರ ಬಿ ಕೊಟ್ಟಿದ್ದಾರೆ ಓ ಬಿ ವೆಕ್ಟರ್ ಅಂತ ಬರ್ಕೊಳ್ಳಿ. ಓಕೆನಾ? ಸೊ ಓ ಬಿ ವೆಕ್ಟರ್ ಅಂತ ಬರ್ಕೊಂಡ್ರೆ ಮೈನಸ್ 6 8 4 ಬರ್ಕೊಂಡ್ರಿ. ಈಗೇನು ಮಾಡಿ ಎ ಬಿನ ಕ್ಯಾಲ್ಕುಲೇಟ್ ಮಾಡಿ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಎ ಬಿ ಅಂತಂದರೆ ವಿ ಕ್ಯಾನ್ ಯೂಸ್ ಓ ಬಿ ಮೈನಸ್ ಓ ಎ. ಹಾಗಾದರೆ ಈ ಎಲಿಮೆಂಟ್ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ ಮೈನಸ್ 6 ಮೈನಸ್ 3 8 ಮೈನಸ್ ಆಫ್ ಮೈನಸ್ 4 ನೋಡಿ ಎಲ್ಲಿ ನೆಗೆಟಿವ್ ಬರುತ್ತೋ ನೋಡಿ ನೆಗೆಟಿವ್ ಇದೆ ಅದಕ್ಕೆ ಬ್ರಾಕೆಟ್ ಹಾಕಿದ್ದೀನಿ. ನೆಕ್ಸ್ಟ್ 4 ಮೈನಸ್ 2. ಸೊ ಹಾಗಾದ್ರೆ ಏನು ಮಾಡೋಣ ಮೈನಸ್ 6 ಮೈನಸ್ 3 ಬಂದು ಎಷ್ಟಾಯಿತು ಮೈನಸ್ 9 ಆಯಿತು. ಮೈನಸ್ ಇಂಟು ಮೈನಸ್ ಪ್ಲಸ್ 8 ಪ್ಲಸ್ 4 ಎಷ್ಟಾಯಿತು 12 ಆಯಿತು. 4 ಮೈನಸ್ 2 ಎಷ್ಟಾಯಿತು 2 ಆಯಿತು. ಸೊ ದಿಸ್ ಇಸ್ ವಾಟ್ ಅವರ್ ಎ ಬಿ. ಹಾಗಾದ್ರೆ ವಾಟ್ ಅಬೌಟ್ ಮಾಡ್ಯುಲಸ್ ಆಫ್ ಎ ಬಿ? ಸೊ ಮಾಡ್ಯುಲಸ್ ಆಫ್ ಎ ಬಿ ಈಸ್ ಸ್ಕ್ವೇರ್ ರೂಟ್ ಆಫ್ ಮೈನಸ್ 9 ಸ್ಕ್ವೇರ್ 81 ಬರುತ್ತೆ. 12 ಸ್ಕ್ವೇರ್ ನಿಮಗೆಲ್ಲ ಗೊತ್ತೇ ಇದೆ. ವಿಲ್ ಗೆಟ್ ಇಟ್ ಆಸ್ 121. ಕರೆಕ್ಟಾ? ಸೊ ದಟ್ ಈಸ್ ವಾಟ್ ವಿಲ್ ಗೆಟ್ ದ 121. ಸೊ ಲೆಟ್ ಮಿ ಚೆಕ್. ಕನ್ಫ್ಯೂಸ್ ಆಗ್ತಿದೆ, ತೊಂದರೆ ಇಲ್ಲ. ಸೊ 12 ಸ್ಕ್ವೇರ್ 12 square 144. Sorry. So that is what 144 plus 2 square 4. Okay na? So that is equal to square root of ನಿಮಗೆಲ್ಲ ಗೊತ್ತಿದೆಲ್ಲ ಮಾಡ್ಲಸ್ ಹೆಂಗ್ ಮಾಡೋದು ಅಂತೇಳಿ. ಸೊ 9 ಸ್ಕ್ವೇರ್ 81 ಬಂತು 144 ಬಂತು. ಸೊ ಈಗ ನೀವೇನು ಮಾಡಿ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ 144 ಪ್ಲಸ್ 81 ಪ್ಲಸ್ 4. That is we got it as 229. Okay na? 229. ಇದು ನಮಗೆ ಈ ತರ ನಾವೇನ್ ಮಾಡ್ತೀವಿ ಮಾಡ್ಯುಲಸ್ ಆಫ್ ಎ ಬಿ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಸೊ ದಿಸ್ ಇಸ್ ವಾಟ್ ಮಾಡ್ಯುಲಸ್ ಆಫ್ ದಿ ವೆಕ್ಟರ್ ಎ. ದಿಸ್ ಇಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಇಲ್ಲೂ ಕೂಡ ಮತ್ತೆ ವೆಕ್ಟರ್ಸ್ ಇದೆ. ಸೊ ಎರಡು ವೆಕ್ಟರ್ ಆರ್ಥೋಗೋನಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದು. ಏನು ಮಾಡ್ತಾ ಇದ್ದಾರೆ ಒಂದು ವೆಕ್ಟರ್ ಎ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು ಬರ್ಕೋತೀನಿ ಲ್ಯಾಂಬ್ಡಾ 5 ಮೈನಸ್ 6. ಸೊ ನೀವು ನನ್ನ ಫಾರ್ಮುಲಾ ಅಥವಾ ವೆಕ್ಟರ್ಸ್ ಫುಲ್ ಚಾಪ್ಟರ್ ಮಾಡೋ ಚೆಕ್ ಮಾಡಿ ನಾನು ಯಾಕೆ ಈ ಥರ ಬರ್ಕೋತೀನಿ ಅಂತೇಳಿ 7 2 4. ಸೊ ಈಗ ನಾವೇನು ಮಾಡಬೇಕು ಸಿನ್ಸ್ ಅವರು ಆರ್ಥೋಗೋನಲ್ ಅಂತ ಕೊಟ್ಬಿಟ್ಟಿದ್ದಾರೆ ನೆನ್ಪಿಟ್ಕೊಳ್ಳಿ. ಯಾವಾಗ ಆರ್ಥೋಗೋನಲ್ ಅಂತ ಕೊಡ್ತಾರೋ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0 ಅಂತ ಅರ್ಥ. ಹಾಗಾದ್ರೆ ಡೈರೆಕ್ಟ್ ಆಗಿ ಬರ್ಕೊಳ್ಳಿ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0. ಆದರೆ ವಾಟ್ ಈಸ್ ಎ ಡಾಟ್ ಬಿ ಫಾರ್ಮುಲಾ? ವಿ ನೋ ದಟ್ a1 b1 ಪ್ಲಸ್ a2 b2 ಪ್ಲಸ್ a3 b3. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ ವಿಚ್ ಒನ್ ಎ ಡಾಟ್ ಬಿ ಇಸ್ ಈಕ್ವಲ್ ಟು 0. ಅಂದರೆ ಎ ಡಾಟ್ ಬಿ ಫಾರ್ಮುಲಾ ಇಲ್ಲಿ ಬರ್ತೀವಿ. ಈಗ ಇವು ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ವೆರಿ ಸಿಂಪಲ್ಲು ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಮಾಡಿ ನೋಡಿ ಇವೆರಡು ಮಲ್ಟಿಪ್ಲೈ ಮಾಡಬೇಕು.
ಮತ್ತು ಇವೆರಡು ಅದಕ್ಕೆ ನಾನು ಮಾಡ್ತೀನಿ ಮೇಲೆ ಮತ್ತು ಕೆಳಗಡೆ ಬರ್ಕೋತೀನಿ, ನನಗೆ ಕನ್ಫ್ಯೂಷನ್ ಆಗೋದು ಬೇಡ ಅಂತ. ಓಕೆನಾ. ಸೊ ಈಗೇನು ಮಾಡೋಣ, ಲೆಟ್ ಅಸ್ ರೈಟ್ ದಟ್ ಲ್ಯಾಂಬ್ಡಾ ಇಂಟು 7, ಸೊ 7 ಲ್ಯಾಂಬ್ಡಾ ಪ್ಲಸ್ 5 2s are 10 minus 6 4s are 24 is equal to 0. ಸೊ ಈಗ ನಂಗೆ ಕೊಟ್ಟಿರುವಂಥ ನಂಬರ್ಸು 10 minus 74, 7 ಲ್ಯಾಂಬ್ಡಾ, 24 ಅಲ್ಲಿ 10 ಹೋದರೆ ದಟ್ ಇಸ್ ವಾಟ್ ಯು ಆರ್ ಗೆಟಿಂಗ್ minus 14 is equal to 0. ನನಗೆ ಬೇಕಾಗಿರೋದೇನು ಲ್ಯಾಂಬ್ಡಾ. ಹಾಗಾದರೆ 7 ಲ್ಯಾಂಬ್ಡಾ ಇಸ್ ಈಕ್ವಲ್ ಎಷ್ಟಾಯಿತು, 14 ಆಯಿತು. ಹಾಗಾದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಎಷ್ಟಾಯಿತು, ದಟ್ ಇಸ್ 14 ಡಿವೈಡೆಡ್ ಬೈ 7. 7 1s are 7 2s are. ಹಾಗಾದರೆ ವಿಚ್ ಇಂಪ್ಲೈಸ್ ದಟ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೌ ಮಚ್, 2. ಸೊ ರೆಡ್ಡಿಂಗ್ ಕಲೆ ಬರ್ಬಿಟ್ಟಿದ್ದೀನಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ಈ ಥರ ನೆನ್ಪಿಟ್ಕೊಳ್ಳಿ, ಯಾವಾಗ ಅರ್ಥ ಅಂತ ಕೊಡ್ತಾರೋ A.B 0 ಅಂತ. ನಿಮಗೆ ಅಕಸ್ಮಾತ್ ಕಾನ್ಸೆಪ್ಟೇ ಗೊತ್ತಿಲ್ವಾ, ಯಾವಾಗ ಒಂದು ಟೈಮ್ ಲ್ಯಾಂಬ್ಡಾ ಕಾಣಿಸ್ಬಿಡ್ತಾ, ಈ ಥರ ಮಲ್ಟಿಪ್ಲೈ ಮಾಡಿ 3 ಮಲ್ಟಿಪ್ಲೈ ಮಾಡಿ ಈಕ್ವಲ್ ಟು 0 ಮಾಡಿ, ಆವಾಗ ಅದು A.B ಅಂತ ಅರ್ಥ. ಓಕೆನಾ. ಸೊ ಇನ್ನು ಇಲ್ಲೊಂದು ಆಫ್ ದಿ ಟ್ರಿಗ್ನಾಮೆಟ್ರಿ ಪ್ರಾಬ್ಲಮ್ಮು, ಎ ಟವರ್ ಕಾಸ್ಟ್ ಎ ಶಾಡೋ ಆಫ್ 20 meters ಅಂತ ಇದೆ. ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಇದೆ. ಸೊ ಇದನ್ನು ಆಲ್ರೆಡಿ ನಾನು ಮಾಡಲ್ ಪೇಪರಲ್ಲಿ ಸಾಲ್ವ್ ಮಾಡಿದ್ದೀನಿ, ಇಲ್ಲೂ ಕೂಡ ಸಾಲ್ವ್ ಮಾಡೋಣ. ಸೊ ಸೊಲ್ಯೂಷನ್ ಮಾಡಬೇಕಾದ್ರೆ ಕೊಟ್ಟಿರುವಂಥದ್ದು 20 ಮೀಟರ್ ಶ್ಯಾಡೋ. ಸೊ ಇಲ್ಲಿ ಈ ಥರ ಬರ್ಕೋತೀವಿ. ಓಕೆನಾ. ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ, 60 ಡಿಗ್ರಿ ಇದೆ. ಎ ಟವರ್ ಕಾಸ್ಟ್ ಎ ಶ್ಯಾಡೋ 20 meters ಲಾಂಗ್ ವೆನ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ಸನ್ ಇಸ್ 60 ಡಿಗ್ರಿ, ಫೈಂಡ್ ದ ಹೈಟ್ ಆಫ್ ದ ಟವರ್. ಸೊ ನಾವೀಗ ಇದರ ಹೈಟ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವರು ಶ್ಯಾಡೋ ಲೆಂತ್ ಕೊಟ್ಟಿದ್ದಾರೆ. ಶ್ಯಾಡೋ ಲೆಂತ್ ಎಷ್ಟು, 20 ಮೀಟರು. ಸನ್ ಇರೋದಲ್ಲಿ ಈ ಕಡೆ ಇರುತ್ತೆ. ಯಾವ ಈ ಕಡೆಯಿಂದ ಬೆಳಗ್ಗೆ ಬೀಳುತ್ತೋ ಈ ಟವರ್ನ ಶಾಡೋ ಈ ಕೆಳಗಡೆ ಬೀಳ್ತಾ ಇದೆ ಅಂತ ಅರ್ಥ. ಹಾಗಾದ್ರೆ ಏನು ಮಾಡಬೇಕು, ವೆರಿ ಸಿಂಪಲ್. ಇದಕ್ಕೇನು ಮಾಡಿ tan 60 ತಗೊಳ್ಳಿ. ಟ್ಯಾನ್ ಆಫ್ ದಿ ವ್ಯಾಲ್ಯೂ 60 ಡಿಗ್ರಿ ಈಸ್ ಈಕ್ವಲ್ ಟು, ಅದಕ್ಕೆ ಮುಂಚೆ ಬೇಕಾದ್ರೆ ಒಂದ್ಸತಿ ಫಾರ್ಮುಲಾ ಬರ್ಕೊಳ್ಳಿ. ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ವಾಟ್, ಆಪೋಸಿಟ್ ಬೈ ಅಡ್ಜಸೆಂಟ್. ಟ್ಯಾನ್ 60 ಈಸ್ ಈಕ್ವಲ್ ಟು ವಾಟ್, ಆಪೋಸಿಟ್ ಅಲ್ಲಿ ಎಚ್ ಇದೆ ನೋಡಿ, ಇದನ್ನ ಆಪೋಸಿಟ್ ಸೈಡ್ ಅಂತ ಕರೀತಾರೆ. ಅಡ್ಜಸೆಂಟ್ ಅಲ್ಲಿ ಎಷ್ಟಿದೆ, 20 ಮೀಟರ್ ಇದೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಟ್ಯಾನ್ 60? We know that √3 is equal to h divided by 20, which implies that agar h value ಎಷ್ಟಾಯಿತು, h is equal to 20 into √3. So this is what our required ಸೊಲ್ಯೂಷನ್. ಸೊ ನೀವು ಮೀಟರ್ಸ್ ಅಂತ ಬೇಕಾದ್ರೆ ಬರ್ಕೊಳ್ಳಿ, ತುಂಬಾ ಸುಲಭ ಇದೆ. ನಾನು ಮಾಡಿಸಿರುವಂಥ ಮಾಡಲ್ ಪೇಪರ್ ಇರುತ್ತೋ ಹೈಟ್ಸ್ ಅಂಡ್ ಡಿಸ್ಟೆನ್ಸ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಕಂಪ್ಲೀಟ್ ಸಾಲ್ವ್ ಆಗ್ಬಿಡುತ್ತೆ. ಇನ್ನು ಇದಕ್ಕೆ ಪಾಸಿಂಗ್ ಪ್ಯಾಕೇಜ್ ಇರುವಂಥವ್ರಿಗೆ ನಾನು ಹೇಳುವಂಥದ್ದು, ಸೊ ಇದನ್ನು ನೀವು ಟ್ರೈ ಮಾಡಿ. ಅಲೈಡ್ ಆ್ಯಂಗಲ್ ಗೊತ್ತಿಲ್ಲ ಅಂದರೆ ಇದು ಮಾಡೋಕ್ಕೆ ಬರೋದಿಲ್ಲ. ಸೊ ಆಪ್ಷನ್ ಆಗಿ ಇಟ್ಕೊಳ್ಳಿ. ಸೊ ಇನ್ನು ಇದು ಕೂಡ A+IB ಫಾರ್ಮ್ ಥರ ಕೇಳ್ತಾ ಇದ್ದಾರೆ. ಸೊ A+IB ಫಾರ್ಮ್. ಓಕೆ. ನನ್ನ ಹತ್ರ ಇರೋ ಗ್ಯಾಜೆಟ್ಸು ಈ ಲೆವೆಲ್ ಕ್ವಾಲಿಟಿ ತಡೀತಾ ಇಲ್ಲ, ದಟ್ ಈಸ್ ದ ರೀಸನ್. ಸೊ ಈಗ ಯಾರೆಲ್ಲ ನೋಡ್ತಾ ಇರ್ತೀರೋ ಅವ್ರಿಗೆ ಯೂಸ್ ಆಗಂಗಿದ್ರೆ ಫಸ್ಟ್ ನಾವೇನು ಮಾಡೋಣ, ಸೈನ್ 120 ಕ್ಯಾಲ್ಕುಲೇಟ್ ಮಾಡೋಣ. ಸೈನ್ ಆಫ್ ದಿ 120 ಹೆಂಗೆ ಬರ್ಕೋತೀರಿ ನೀವು, ನನ್ನ ಅಲೈಡ್ ಆ್ಯಂಗಲ್ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ. 180 - 60 ಅಂತ ಬರ್ಕೋತೀರಿ. 180 ಅನ್ನೋದು ಈ ಒಂದು ಗ್ರೂಪ್ ಸೇರುತ್ತೆ. ಮತ್ತು ಇದರಲ್ಲಿ ಸೆಕೆಂಡ್ ಕ್ವಾಡ್ರೆಂಟು ಸೈನ್ ಪಾಸಿಟಿವ್ ಆಗಿರುತ್ತೆ. ಇದು ಸೈನ್ 60. ನೋಡಿ, ಇದು ಡೀಟೇಲ್ ಬೇಕು ಅಂದರೆ ನಾನು ಅಲೈಡ್ ಆ್ಯಂಗಲ್ ಅಂತ ಒಂದು ವಿಡಿಯೋ ಮಾಡಿದ್ರೆ ನೋಡಿ ಯಾವ ಥರ ಬರುತ್ತೆ ಅಂತೇಳಿ. ಸೈನ್ 60 ಇಸ್ ವಾಟ್, √3 ಡಿವೈಡೆಡ್ ಬೈ 2. ಓಕೆನಾ. ಅದೇ ರೀತಿಯಾಗಿ ಕಾಸ್ ಆಫ್ ದಿ ವ್ಯಾಲ್ಯೂ ಚೆಕ್ ಮಾಡೋಣ. ಕಾಸ್ ಆಫ್ ದಿ ವ್ಯಾಲ್ಯೂ 330. ಸೊ ಕಾಸ್ ಆಫ್ ದಿ ವ್ಯಾಲ್ಯೂ ಹೆಂಗೆ ಬರ್ಕೋತೀನಿ ಅಂದರೆ, ಕಾಸ್ ಆಫ್ ದಿ ವ್ಯಾಲ್ಯೂ 360 - 30 ಅಂತ ಬರ್ಕೋಬೋದು. ಇದೇನಾಗುತ್ತೆ, 360 ಮೈನಸ್ ಅಂದರೆ 360 ಈ ಒಂದು ಗ್ರೂಪು, ನೋ ಚೇಂಜ್ ಆಫ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್, ಕಾಸ್ 30ನೇ ಇರುತ್ತೆ. ಮತ್ತು ಯಾವ ಕ್ವಾಡ್ರೆಂಟು, ಇಟ್ಸ್ ಕಮ್ಸ್ ಅಂಡರ್ 360 ಮೈನಸ್ ಆಗಿದ್ರೆ 4th ಕ್ವಾಡ್ರೆಂಟ್ಗೆ ಬರುತ್ತೆ. ಸೊ 4th ಕ್ವಾಡ್ರೆಂಟ್ ಕಾಸ್ ಪಾಸಿಟಿವ್. ಕಾಸ್ 30 ಸೈನ್ 60 ವ್ಯಾಲ್ಯೂ, ಅಗೇನ್ ದಿಸ್ ಇಸ್ ಆಲ್ಸೋ √3 by 2. ಇನ್ನು ಸೈನ್ 240 ಬೇಕು. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಸೈನ್ ಆಫ್ ದಿ ವ್ಯಾಲ್ಯೂ 240. ಸೊ ವಾಟ್ ಈಸ್ ಸೈನ್ 240? ಅದನ್ನ ಹೆಂಗೆ ಬರ್ಕೋತೀರಾ, ಸೈನ್ ಆಫ್ ದಿ ವ್ಯಾಲ್ಯೂ 180 + 60. ಎಗೇನ್ ಈ ಒನ್ ಆ್ಯಂಗಲ್ ಆಗಿದೆ, ಇದೇನಾಗುತ್ತೆ ಸೈನ್ 60 ಆಗುತ್ತೆ. ಬಟ್ ಇಟ್ ಕಮ್ಸ್ ಅಂಡರ್ 3rd ಕ್ವಾಡ್ರೆಂಟ್, ಮೈನಸ್ ಬರುತ್ತೆ. ಸೊ ವಾಟ್ ಈಸ್ ಸೈನ್ 60? ಇದು √3 by 2ನೇ, ಇದು -√3 by 2 ಆಗುತ್ತೆ. ಇನ್ನು ಲಾಸ್ಟ್ ವ್ಯಾಲ್ಯೂ ಇದೆ ನಮಗೆ ಕಾಸ್ 390. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕಾಸ್ 390? ನೋಡಿ, ಈ ಥರ ಅಲೈಡ್ ಆ್ಯಂಗಲ್ ಪ್ರತಿಯೊಂದು ನಾವೇನು ಮಾಡ್ಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ ಆಫ್ ದಿ ವ್ಯಾಲ್ಯೂ 360 + 30. ಸೊ 360 ಅನ್ನೋದು E1 ಮತ್ತೆ ಪ್ಲಸ್ ಫಸ್ಟ್ ಕ್ವಾಡ್ರೆಂಟ್ ಏನಾಯ್ತು, ಇದು ಕಾಸ್ 30 ಆಯಿತು. ಸೊ ವಾಟ್ ಇಸ್ ಕಾಸ್ 30?
ದಟ್ ಈಸ್ sin 60 ವ್ಯಾಲ್ಯೂ √3/2. ಹಾಗಾದರೆ ಕೊಟ್ಟಿರುವಂತಹ ಎಕ್ಸ್ಪ್ರೆಷನ್ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೆ ಆದರೆ ನೋಡಿ √3/2 ಹಾಕ್ತೀನಿ, ಮೈನಸ್ ಇದೆ, ಸೊ ದಟ್ ಈಸ್ ವಾಟ್ √3/2 ಇಂಟು √3/2 ಮೈನಸ್ ಹಾಕ್ತೀನಿ, ಇಲ್ಲಿ ಮೈನಸ್ √3/2 ಇದೆ ಇಂಟು ಎಗೇನ್ √3/2 ಬಂದಿದೆ. ಸೊ ವಿಚ್ ಇಂಪ್ಲೈಸ್ ದಟ್ √3 ಇಂಟು √3 3 ಆಗುತ್ತೆ, ಇದು ಆನ್ಸರ್ 3/4 ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತಾ ಇದೆ. ಸೊ ಇದಕ್ಕೆ ಆನ್ಸರು √3 ಹೋಲ್ ಸ್ಕ್ವೇರ್ 3 ಆಗುತ್ತೆ, 2 2s 4 ಬರುತ್ತೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ 6/4. ಸೊ 2 3s 2 2s, you can write this one as what 3/2. Okay, so this is our required answer. ಇನ್ನು ಲಾಸ್ಟ್ ಒನ್ ನಮಗಿರುವಂಥದ್ದು. ಸೊ ಇನ್ನು 2 ಪ್ರಾಬ್ಲಮ್ಸ್ ಇದಾವೆ, ಅದನ್ನ ಸಾಲ್ವ್ ಮಾಡೋಣ. ಇಲ್ಲೂ ಅಷ್ಟೇ ಸೊಲ್ಯೂಷನ್ ಬರೀಬೇಕಾದ್ರೆ ಫಸ್ಟ್ ನಾವು z ಬರ್ಕೊಳ್ಳೋಣ. z ಇಸ್ ಈಕ್ವಲ್ ಟು ಕೊಟ್ಟಿರುವಂಥ ನಂಬರು 2 - i ಡಿವೈಡೆಡ್ ಬೈ 1 - i ಇಂಟು ನಮ್ಗೆ ಕೊಟ್ಟಿದ್ದಾರೆ ಏನು 3 + i, ಕರೆಕ್ಟಾ? ಸೊ 3 + i ಇದು. ಈಗ ಫಸ್ಟ್ ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡೋಕ್ಕೆ ನ್ಯೂಮರೇಟರ್ ಹಂಗೆ ಬರಿತೀನಿ 2 - i. ಡಿನಾಮಿನೇಟರಲ್ಲಿ 1 × 3 ಏನಿದೆ 3 ಇದೆ. ಸೊ 1 × i ಏನಿದೆ i ಇದೆ, ಮೈನಸ್ i × 3 ಏನಿದೆ 3i ಆಗುತ್ತೆ. ಸೊ -i² ನೋಡ್ಕೊಳ್ಳಿ. ಸೊ 1ಇಂದ 3 ಒಂದ್ಸರಿ ಮಲ್ಟಿಪ್ಲೈ ಮಾಡಿ, ಇದೇ 1ಇಂದ i ಮಲ್ಟಿಪ್ಲೈ ಮಾಡಿ, -i ಇಂದ 3 ಮತ್ತು -i ಇಂದ +i. ಸೊ ಈ ಥರ ಮಾಡಿದಾಗ ನ್ಯೂಮರೇಟರ್ ನಮಗೆ ಬರುವಂಥದ್ದೇನು 2 - i ಹೋಲ್ ಡಿವೈಡೆಡ್ ಬೈ, ಇಲ್ಲಿ 3 ಇದೆ, ಈ -3ಯಲ್ಲಿ +i ಏನಾಯಿತು -2i ಆಯಿತು, i² ಅಂದರೆ -1, ಸೊ -1 ಬರುತ್ತೆ. ಸೊ ವಿಚ್ ಇಂಪ್ಲೈಸ್ ದಟ್ 2 - i ಹೋಲ್ ಡಿವೈಡೆಡ್ ಬೈ, ಮೈನಸ್ ಇಂಟು ಮೈನಸ್ +1 ಆಗುತ್ತೆ, 3 + 1 ಎಷ್ಟಾಯಿತು 4 ಆಯಿತು, 4 - 2i ಆಗುತ್ತೆ. ಓಕೆನಾ? ಸೊ ಈಗ ನೀವೇನಾದ್ರೂ 2 ಕಾಮನ್ ತೆಗೆದ್ರೆ ವಾಟ್ ವಿಲ್ ಗೆಟ್ 2, ನ್ಯೂಮರೇಟರ್ಲಿ 2 - i ಇದೆ, ಡಿನಾಮಿನೇಟರ್ ಏನು ಮಾಡೋಣ ನಾವು 2ನ ಕಾಮನ್ ತೆಗೆಯೋಣ. 2 ಕಾಮನ್ ತೆಗೆದ್ರೆ 2 - i ಉಳ್ಕೊಳುತ್ತೆ. ಸೊ ದಟ್ ಮೀನ್ಸ್ ವಾಟ್, ನಿಮಗೆ ಬರ್ತಾ ಇರೋಂಥ ವ್ಯಾಲ್ಯೂ ಏನಪ್ಪ ಅಂದರೆ ಈ 2 - i ಮತ್ತು 2 - i ಫುಲ್ ಕ್ಯಾನ್ಸಲ್ ಆಗೋಗುತ್ತೆ. ಇನ್ನು ಉಳಿಯುವಂಥದ್ದು ಏನಾಯ್ತು ನಮಗೆ 1/2 ಉಳಿಯುತ್ತೆ. ಸೊ ದಿಸ್ ಈಸ್ ವಾಟ್ z. ಸೊ ಅವ್ರು ಕೇಳಿರೋದು ಇಷ್ಟೇ, ಸಿಂಪ್ಲಿಫೈ ಮಾಡಿ ಅಂತ ಇಷ್ಟೇ ಬರೋದು ಸಾಕು. ಇಲ್ಲಿ ನಿಮಗೆ ಡೌಟ್ ಆಗ್ಬೋದು, ಸರ್ ಇಲ್ಲಿ a + ib ಫಾರ್ಮ್ ಕೇಳಿದ್ದಾರೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ a ಮತ್ತು ವಾಟ್ ಇಸ್ ದ ವ್ಯಾಲ್ಯೂ ಆಫ್ b ಅಂತ ಕೇಳ್ಬೋದು. ದಟ್ ಮೀನ್ಸ್ ವಾಟ್, ದಿಸ್ ಒನ್ ಕ್ಯಾನ್ ಬಿ ರಿಟನ್ ಆಸ್ 1/2 + i × 0 ಅಂತ ಬರೀಬೋದು. ದಟ್ ಮೀನ್ಸ್ ವಾಟ್, ದ ವ್ಯಾಲ್ಯೂ ಆಫ್ a ಇಸ್ ಈಕ್ವಲ್ ಎಷ್ಟು ಬಂತು 1/2, ದ ವ್ಯಾಲ್ಯೂ ಆಫ್ b ಇಸ್ ಈಕ್ವಲ್ ಎಷ್ಟು ಬಂತು 0 ಬಂತು, ಕರೆಕ್ಟಾ? ಸೊ ದಟ್ ಈಸ್ ವಾಟ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇದಕ್ಕೇನು ಮಾಡೋಣ, ಬಾಕ್ಸ್ ಹಾಕೋಣ. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಸೊ ಇದು ಲಿಮಿಟ್ಸ್ಗೆ ಸಂಬಂಧಿಸಿರೋ ಕ್ವಶನ್ ಆಗಿರುತ್ತೆ. ಸೊ ದ ಗಿವನ್ ಲಿಮಿಟ್ ಅಂತ ಬರ್ಕೋಣ. ಸೊಲ್ಯೂಷನ್ ಬರೀಬೇಕಾದ್ರೆ ವಿ ಹ್ಯಾವ್ ಟು ರೈಟ್ ದಟ್ ದ ಗಿವನ್ ಲಿಮಿಟ್ ಇಸ್ ಈಕ್ವಲ್ ಟು, ದಟ್ ಈಸ್ ವಾಟ್, ಲಿಮಿಟ್ x ಟೆನ್ಸ್ ಟು 0 ಇದೆ, √1 + x minus √1 - x ಹೋಲ್ ಡಿವೈಡೆಡ್ ಬೈ ದ ವ್ಯಾಲ್ಯೂ x. ದಟ್ ಮೀನ್ಸ್ ವಾಟ್, ಮಲ್ಟಿಪ್ಲೈ ಮಾಡಬೇಕು ಇದನ್ನು. ನೋಡಿ, ಇದು ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ, ಲಿಮಿಟ್ಸ್ ಪ್ರಾಬ್ಲಮ್ಸ್ ಹೇಳ್ಕೊಡ್ಬೇಕಾದ್ರೆ ಟೈಪ್ಸ್ ಹೇಳ್ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ನಾವು ಏನು ಮಲ್ಟಿಪ್ಲೈ ಡಿವೈಡ್ ಮಾಡಬೇಕಪ್ಪ ಅಂದರೆ ಈ ನ್ಯೂಮರೇಟರ್ ಇರುವಂತಹ ವ್ಯಾಲ್ಯೂನ, ದಟ್ ಈಸ್ ಇದರ ರ್ಯಾಷನಲೈಸೇಷನ್ ಮಾಡಬೇಕು. ಸೊ ಇದೇನಾಯಿತು, ರೂಟ್ ಆಫ್ ದ ಲಿಮಿಟ್ ಬರ್ಕೋಣ. ಲಿಮಿಟ್ ಆಫ್ ದಿ ವ್ಯಾಲ್ಯೂ x ಟೆನ್ಸ್ ಟು 0, ಇಲ್ಲೇನಿದೆ 1 + x ಇದೆ, ಮೈನಸ್ ರೂಟ್ ಆಫ್ ದಿ ವ್ಯಾಲ್ಯೂ 1 - x ಇದೆ, ಹೋಲ್ ಡಿವೈಡೆಡ್ ಬೈ ಏನು ಸಿಕ್ಕಿದೆ ನನಗೆ x ಸಿಕ್ಕಿದೆ, ಇಂಟು ಏನು ಮಾಡೋಣ, ರೂಟ್ ಆಫ್ ದಿ ವ್ಯಾಲ್ಯೂ 1 + x, ಮೈನಸ್ ಇರೋ ಕಡೆ ಪ್ಲಸ್ ಹಾಕೋಣ, ರೂಟ್ ಆಫ್ ದಿ ವ್ಯಾಲ್ಯೂ 1 - x ಹಾಕೋಣ, ಹೋಲ್ ಡಿವೈಡೆಡ್ ಬೈ ರೂಟ್ ಆಫ್ ದಿ ವ್ಯಾಲ್ಯೂ 1 + x ಪ್ಲಸ್ ರೂಟ್ ಆಫ್ ದಿ ವ್ಯಾಲ್ಯೂ 1 - x. ಹಾಗಾದರೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ a - b ಇದ್ದಂಗೆ, ಇದು ನಮಗೆ a + b ಇದ್ದಂಗೆ. ಸೊ ಆಗ ನನಗೇನಾಯ್ತಿದ್ದು, ಲಿಮಿಟ್ x ಟೆನ್ಸ್ ಟು 0 ಬರ್ಕೊಂಡೆ, ಈ ನ್ಯೂಮರೇಟ್ರಲ್ಲಿ a - b ಟು a + b ಅಂದರೆ a² - b² ಅಂತ. ಹಾಗಾದ್ರೆ ಇದೇನಾಗುತ್ತೆ, √1 + x ಹೋಲ್ ಸ್ಕ್ವೇರ್ ಮೈನಸ್ ರೂಟ್ ಆಫ್ ದಿ ವ್ಯಾಲ್ಯೂ 1 - x ಹೋಲ್ ಸ್ಕ್ವೇರ್ ಅಂತ ಹಾಕೋಣ. ಓಕೆನಾ? ಸೊ ಹೋಲ್ ಡಿವೈಡೆಡ್ ಬೈ ನನಗೇನು ಸಿಗ್ತಾ ಇದೆ, ಆಚೆ x ಇದೆ, x ಬರ್ಕೊಂಡೆ, ರೂಟ್ ಆಫ್ ದಿ ವ್ಯಾಲ್ಯೂ 1 + x
ಪ್ಲಸ್ ರೂಟ್ ಆಫ್ ದಿ ವ್ಯಾಲ್ಯೂ 1 ಮೈನಸ್ ಎಕ್ಸ್. ಓಕೆನಾ. ಸೊ ಈಗ ನೋಡಿ ಇಲ್ಲಿ ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ, ಸ್ಕ್ವೇರು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಉಳಿದಿರೋದನ್ನು ಸಿಂಪ್ಲಿಫೈ ಮಾಡೋಣ. ಲಿಮಿಟ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು 0. ಇಲ್ಲಿ ಉಳಿದಿರೋದೇನಿದೆ 1 ಪ್ಲಸ್ ಎಕ್ಸ್ ಇದೆ, ಮೈನಸ್ ಆಫ್ ದಿ ವ್ಯಾಲ್ಯೂ 1 ಮೈನಸ್ ಎಕ್ಸ್. ಅಂದರೆ ನೋಡಿ ಈ ಮೈನಸನ್ನು ಈ 1ಗೆ ಮಲ್ಟಿಪ್ಲೈ ಮಾಡ್ತೀವಿ, -1 ಆಯಿತು. ಈ ಮೈನಸನ್ನು ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ ಆಗುತ್ತೆ, ಎಕ್ಸ್ ಆಗುತ್ತೆ. ಸೊ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ದ ವ್ಯಾಲ್ಯೂ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ದಿ ವ್ಯಾಲ್ಯೂ 1 ಮೈನಸ್ ಎಕ್ಸ್. ಸೊ ಅಲ್ಲಿಗೆ ಇಲ್ಲಿ -1 + 1 ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು, 2x ಆಯಿತು. ಸೊ ವಿ ಕ್ಯಾನ್ ರೈಟ್ ದಿಸ್ ಒನ್. ಲಿಮಿಟ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು 0, ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು, 2x ಆಯಿತು. ಹೋಲ್ ಡಿವೈಡೆಡ್ ಬೈ ಇಲ್ಲಿ ಆಚೆ ಎಕ್ಸ್ ಇದೆ, ಎಕ್ಸ್ ಇಂಟು ಒಳಗಡೆ ಇರೋದ್ರಲ್ಲಿ ಏನಿದೆ ರೂಟ್ ಆಫ್ ದಿ ವ್ಯಾಲ್ಯೂ 1 ಪ್ಲಸ್ ಎಕ್ಸ್ ಪ್ಲಸ್ ರೂಟ್ ಆಫ್ ದಿ ವ್ಯಾಲ್ಯೂ 1 ಮೈನಸ್ ಎಕ್ಸ್. ಸೊ ದಟ್ ಮೀನ್ಸ್ ವಾಟ್, ಇಲ್ಲಿ ಮತ್ತೆ ಎಕ್ಸ್ ಅಂತ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಈ ಪೊಸಿಷನ್ ಏನು ಮಾಡಿ ಲಿಮಿಟ್ ಅಪ್ಲೈ ಮಾಡಿ. ಲಿಮಿಟ್ ಅಪ್ಲೈ ಮಾಡಿದಾಗ ನ್ಯೂಮರೇಟರ್ 2 ಹಂಗೆ ಇರುತ್ತೆ. ಇಲ್ಲಿ ಎಕ್ಸಿಗೆ 0 ಹಾಕ್ತೀನಿ, ರೂಟ್ ಆಫ್ 1 ಆಗುತ್ತೆ, ಪ್ಲಸ್ ಇಲ್ಲಿ ಎಕ್ಸಿಗೆ 0 ಹಾಕ್ತೀನಿ, 1 ಆಗುತ್ತೆ. ಸೊ ಇಟ್ ವಿಲ್ ಬಿಕಮ್ 2 ಡಿವೈಡೆಡ್ ಬೈ 2. ಸೊ ವಿಚ್ ಇಂಪ್ಲೈಸ್ ದಟ್ 2/2 ಎಷ್ಟಾಯಿತು, 1 ಆಯಿತು. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಸೊಲ್ಯೂಷನ್. ಸೊ ಇಲ್ಲಿ ಯಾವುದೇ ಒಂದು ಪ್ರೂವ್ ದಟ್ ಅಂತ ಕೇಳಿಲ್ಲ, ಹಾಗಾಗಿ ಏನು ಬಂದಿರುತ್ತೋ ಅದೇ ಸೊಲ್ಯೂಷನ್ ಆಗಿರುತ್ತೆ. ಅದನ್ನು ನೀವು ವೆರಿಫೈ ಮಾಡ್ಕೊಬೋದು. ಸೊ ಅಲ್ಲಿಗೆ ನಾವೀಗ ನಿಮ್ಗೆ ಹೇಳ್ದಾಗೆ ಸೆಕ್ಷನ್ 2ನಲ್ಲಿ ನೋಡಿ, ಇಲ್ಲಿ ನಿಮಗೆ ಟೋಟಲಾಗಿ ಬರ್ತಾ ಇದೆ ಎಷ್ಟು ಮಾರ್ಕ್ಸು, 30 ಮಾರ್ಕ್ಸ್ ಬರುತ್ತೆ. ಹೆಂಗಾದರೂ ಮಾಡ್ಕೊಳ್ಳಿ. ಈಗ ಸೆಕ್ಷನ್ 1ನಲ್ಲಿ 5 ಕ್ವಶನ್ ಅಟೆಂಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 25 ಮಾರ್ಕ್ಸ್ ಬರುತ್ತೆ. ಸೊ ಈ 25 ಮಾರ್ಕ್ಸ್ ನಾವೀಗೇನು ಮಾಡಿದ್ರಿ, ಸಾಲ್ವ್ ಮಾಡಿದಿರಿ. ಸೊ ದಿಸ್ ಈಸ್ ವಾಟ್ 25 ಮಾರ್ಕ್ಸ್ ಬರುವಂಥ ಸೆಕ್ಷನ್ 1 ಪಾರ್ಟ್ ಡಿನಲ್ಲಿ. ಸೊ ನೀವು ಅನ್ಕೊಬೋದು ಸರ್ ಯಾಕೆ ಉಲ್ಟಾ ಹೋಗ್ತೀರಂತ. ಇದು ಮೇಯ್ನ್ ಆಗಿರುವಂತಹ ಪಾಸಿಂಗ್ ಮಾರ್ಕ್ಸು. ನೀವು ನೀವು ಅಟೆಂಡ್ ಮಾಡಬೇಕಾದ್ರೆ ಇದನ್ನು ಫಸ್ಟ್ ಟ್ರೈ ಮಾಡಿ. ಇದರಲ್ಲಿ 25 ಮಾರ್ಕ್ಸು ಮತ್ತು ಲಾಸ್ಟ್ ಸೆಕ್ಷನಲ್ಲಿ 30 ಮಾರ್ಕ್ಸ್ ಬಂದ್ಬಿಡ್ತು ಅಂದರೆ ಟೋಟಲ್ ಆಗಿ 55 ಮಾರ್ಕ್ಸ್ ಬಂದಂಗೆ. ಓಕೆನಾ. ಸೊ ಅದಕ್ಕೆ ಫಸ್ಟ್ ಇದನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಈಗ ರಿಮೈನಿಂಗ್ ಕ್ವಶನ್ಸ್ಗೆ ಮೂವ್ ಆಗೋಣ. ಸೊ ಈಗೇನು ಮಾಡೋಣ, ಸೆಕ್ಷನ್ ಸಿಗೆ ಬರೋಣ. ಸೆಕ್ಷನ್ ಸಿ ಅಥವಾ ಡೈರೆಕ್ಟ್ ಆಗೇ ನಾವು ಸೆಕ್ಷನ್ 1ಇಂದನೇ ಮಾಡ್ಕೊಂಡು ಕೂಡ ಬರ್ಬೋದು.